ಅಧ್ಯಕ್ಷ ಈ ಮಾತಾಡ್ಲಿಕ್ಕೆ ಮತ್ತೆ ಆಮೇಲೆ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಬಜೆಟ್ ಮಂಡನೆ ವಿಚಾರದಲ್ಲಿ ಮಾತಾಡಲಿಕ್ಕೆ, ಬಜೆಟ್ನ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ಧನ್ಯವಾದಗಳು. ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನು ಬಜೆಟನ್ನು ಮಂಡನೆ ಮಾಡಿದ್ದಾರೆ, 2,65,000 ಕೋಟಿಗೂ ಅಧಿಕವಾಗಿ ನಾವು ಈ ರಾಜ್ಯದ ಮುಂದಿನ ವರ್ಷದ 22-23ಕ್ಕೆ ಹಣವನ್ನು ನಾವು ಖರ್ಚು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಪ್ರಸ್ತಾಪ ಮಾಡಿದಾಗ ಅದು ಯಾವ ಮೂಲದಿಂದ ನಾವು ತರ್ತೀವಿ ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ. ಸರ್, ಮಿನಿ ವಿಧಾನಸಭೆ ಇನ್ನೊಂದು ನಡೀತಾ ಐತಲ್ಲ, ಮಿನಿ ವಿಧಾನಸಭೆ ಅಲ್ಲೊಂದು ನಡೀತೈತೆ. ಸದಸ್ಯರಲ್ಲಿ ಪರಸ್ಪರ ಮಾತಾಡಬಾರ್ದು ದಯವಿಟ್ಟು. ಕಳಸಪ್ಪ ಬಂಡಿಯವರು, ಮಹದೇವಪ್ಪ ಯಾದವಾಡ್ ಅವರು, ಅಲ್ಲಲ್ಲ ನಾನೇ ಮಾತಾಡೋಕ್ಕಾಗ್ತಾ ಇಲ್ಲಪ್ಪ, ನಿಮ್ಮ ಮಾತು ನಮಗೆ ಕೇಳ್ತಾ ಐತೆ. ಇದು ಸಂಪ್ರದಾಯ ಅಲ್ಲ ಅಂತೇಳಿ ನನ್ನ ಭಾವನೆ. ಈ ರೀತಿ ಆಗಬಾರ್ದು ವಿಧಾನಸಭೆಗಳು. ಯಾರ್ಯಾರು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲೇ ನಿಂತ್ಕೊಂಡು ಮಾತುಕತೆ ಮಾಡೋದಾದ್ರೆ ವಿಧಾನಸಭೆ ಯಾಕೆ ನಡಿಬೇಕು? ಆಚೆ ಕಡೆ ಲೋಂಚ್ ಅಂತ ಅದಕ್ಕೆ ಇಟ್ಟಾರಲ್ಲ. ಆಯ್ತು, ನಾವು ನಿಷ್ಠೂರವಾಗಿ ಮಾತಾಡ್ಬೇಕು ಅಂದಾಗ ಬಂದ ಅಕ್ಕಪಕ್ಕ ಮಾತಾಡ್ತೀವಿ. ಈಗೇನೋ ಒಂಚೂರು ಮಾತಾಡಿದ್ರೆ ಒಂದು ಗಂಟಿಂದ ಮಾತಾಡ್ತಾ ಅದಕ್ಕೆ ಕಾಫಿ ಟೀ ಎಲ್ಲಾನು ಇಟ್ಟಿ ಬಲ್ರಪ್ಪ ಅಂತ ಕರಿತಾವ್ರೆ. ಶಿವಲಿಂಗಣ್ಣ ಇವತ್ತು ಮಾತಾಡೋ ಮೂಡಲ್ಲಿದ್ದಾರೆ, ಮಾತಾಡಕ್ ಕೊಡ್ರಪ್ಪ. ಆಯ್ತು ಮಾತಾಡೋ. ನಾನ್ ಮಾತಾಡ್ತೀನಿ ಪಾಪ. ಅವರು ಏನೋ ದೇಶಪಾಂಡೆ ಅವರು ಇದು ಮಾಡಿದ್ರು. ಈಗ ಇಲ್ಲಿ ಬಂದು ಎಷ್ಟು ಇದು ಮಾಡಿ ವ್ಯಯ ಮಾಡಿ ನಾವು ಬಜೆಟ್ನ ಇದನ್ನ ಭಾಷಣ ಮಾಡ್ತಾ ಇದ್ವಿ. ಈ ರಾಜ್ಯದ ಜನಕ್ಕೆ ಈ ಬಜೆಟಿನ ಬಗ್ಗೆ ಏನು ಅನ್ನೋದನ್ನ ಎಲ್ಲ ಮಾತನಾಡಿದ್ದಾರೆ. ಆದರೆ ನಮಗೂ ಅವಕಾಶ ಕೊಟ್ಟಾಗ ನಾವು ಮಾತನಾಡ್ಬೇಕಲ್ಲ. ಮಾತನಾಡೋಂಥ ಸಂದರ್ಭದಲ್ಲಿ ಎಲ್ಲ ನಮಗೆ ತಿಳಿದಿರೋಂಥ ವಿಚಾರನ ಈ ರಾಜ್ಯದ ಜನಕ್ಕೆ ಈಗೇನು ಎಲ್ಲ ಕಡೆ ನೋಡ್ತಾರೆ, ಡೈರೆಕ್ಟ್ ಲೈವ್ ಇರುತ್ತೆ. ಎಲ್ಲರೂ ಪ್ರತಿಯೊಬ್ಬರು ಈ ರಾಜ್ಯದ ಜನ ಎಷ್ಟು ಜನ ವೀಕ್ಷಣೆ ಮಾಡ್ತಾರೆ. ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ರೆವಿನ್ಯೂ ರೆಸಿಪ್ಟ್ಸ್ ಏನು, ಯಾವ ಮೂಲದಿಂದ ಆದಾಯನ ತೆಗಿತೀವಿ, ರಾಜಸ್ವ ನಮ್ಮ ರಾಜ್ಯದ ಸ್ವಂತ ತೆರಿಗೆಯ ಮುಖಾಂತರ ನಾವು ಯಾವ ರೀತಿ ಹಣನ ಎಷ್ಟನ್ನ ಸಂಪಾದನೆ ಮಾಡ್ತೀವಿ ಅಂತಕ್ಕಂಥದ್ದು ನಾನು ತೀರಾ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. 1,31,882 ಕೋಟಿ ಪ್ರಪೋಸ್ ಮಾಡಿದ್ದೀರಿ. ಅದು ಬರಲ್ಲ ಅಂತ ಇಲ್ಲ, ಬರುತ್ತೆ, ಅಷ್ಟು ಬರುತ್ತೆ ಹಣ. ಅದರಲ್ಲಿ ಯಾವುದೇ ತಕರಾರಿಲ್ಲ ನಂದು. ನಾನು ತಕರಾರಿರೋ ಹೇಳ್ತೀನಿ, ನಿಮ್ಮದು ಓವರ್ ಎಸ್ಟಿಮೇಟು, ಇದರಲ್ಲಿ ಇಷ್ಟು ಬರಲ್ಲ, ಇದನ್ನು ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತೇಳಿ ನನ್ನ ಅನುಭವದ ಆಧಾರದ ಮೇಲೆ, ನನ್ನ ಈ ಒಂದು 15 ವರ್ಷದ ಈ ಸದನದಲ್ಲಿ ಕೂತ್ ಕೆಲಸ ಮಾಡೋ ಅನುಭವದ ಆಧಾರದ ಮೇಲೆ ನಾನು ಕೆಲವು ನ್ಯೂನತೆಗಳನ್ನು ಎತ್ತಿಡಿತು. ನಾನೇನು ಯಾರ ಮೇಲೆ ದ್ವೇಷಕ್ಕೂ ಭಾಷಣ ಮಾಡಲ್ಲ, ಯಾರ ಮೇಲೆ ಇಚ್ಛಾಶಕ್ತಿಗೂ ಭಾಷಣ ಮಾಡಲ್ಲ. ನನಗೆ ತಿಳಿದಿರ್ತಕ್ಕಂಥ ಇಚ್ಛಾಶಕ್ತಿಯ ಮಾತುಗಳನ್ನು ನಾನು ಮಾತನಾಡ್ತೀನಿ. ಅದರಲ್ಲಿ ತೆರಿಗೆತರ ರಾಜಸ್ವದಿಂದ 10,000 ಕೋಟಿಗೂ ಅಧಿಕ ನೀವು ಮಾಡಿದ್ದೀರಿ. ಹೋದ ಸರಿ 9,000 ಮಾಡಿದ್ರಿ, 9,000 ಕೋಟಿ ಈಗಾಗಲೇ ಬಂದಿದೆ ಅಂತೇಳಿ ನೀವು ಖರ್ಚಿನಲ್ಲಿ ತೋರಿಸಿದಿರಿ. ಅದನ್ನು 1,000 ಕೋಟಿ ಹೆಚ್ಚಿಗೆ ನೀವು ಎಕ್ಸ್ಪೆಕ್ಟ್ ಮಾಡಿರೋದ್ರಿಂದ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ. ಆಮೇಲೆ ಕೇಂದ್ರ ಸರ್ಕಾರದಿಂದ ಈ ಒಂದು ಏನು ಕೇಂದ್ರ ಸರ್ಕಾರದ ತೆರಿಗೆಯ ಬಾಬತ್ನಲ್ಲಿ 29,000 ಕೋಟಿ ರೂಪಾಯಿಗೂ ಅಧಿಕವಾದಂಥ ಬಜೆಟ್ನಲ್ಲಿ ಏನು ಪ್ರಾವಿಷನ್ ಮಾಡಿದಿರಿ, ಸ್ವಲ್ಪ ನನಗೆ ಡೌಟ್ ಇದೆ, ಸ್ವಲ್ಪ ಡೌಟ್ ಇದೆ. ಹೋದ ಸಾರಿ ಏನು ನೀವು ನಿರೀಕ್ಷಣೆ ಮಾಡಿದ್ರಿ ಅದಕ್ಕೆ ಸರಿಸಮಾನವಾದಂಥ ಹಣ ಇನ್ನೂ ಬಂದಿಲ್ಲ. ಫೆಬ್ರವರಿ ಈ ತಿಂಗಳು ಕೊನೆ ಒಳಗೆ ಬಂದಿಲ್ಲ. ಈ ತಿಂಗಳು ಬಂದರೆ ನನ್ನ ತಕರಾರಿಲ್ಲ. ಅದು ಹಣ ಇನ್ನೂ ಕಳೆದ ಸಾರಿ ಏನು ನೀವು ನಿರೀಕ್ಷಣೆ ಮಾಡಿದ್ರಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಮಾಡಿದಿರಿ. ಇದು ಅಂದಾಜು, ಎಸ್ಟಿಮೇಟು, ಅದರಿಂದ ನಾವು ಇದನ್ನು ಟೀಕೆ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಇದು ಸರಿದೂಗಿಸ್ಬೋದು.
ಆಮೇಲೆ ಕೇಂದ್ರ ಪುರಸ್ಕೃತ ಯೋಜನೆಗಳು ಗ್ರಾಂಟಿನೇಡ್ಸ್, ಆ ಗ್ರಾಂಟಿನೇಡ್ಸ್ ಅಲ್ಲಿ ಏನು ನೀವು ಒಂದು 17,000 ಕೋಟಿ ಎಕ್ಸ್ಪೆಕ್ಟ್ ಮಾಡಿದಿರಿ. ಗ್ರಾಂಟಿನೇಡ್ಸ್ಗೆ ನಾವು ಕೇಂದ್ರ ಇದರಲ್ಲಿ ಒಂದು ತಕರಾರು ಏನು ನಂದು ಅಂದರೆ, ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಮೊದಲು ನಾವು ಇಲ್ಲಿ ಶಾಸನ ಸಭೆಗೆ ಬಂದಾಗ ಆ ಒಂದು ಮ್ಯಾಚಿಂಗ್ ಗ್ರಾಂಟ್ ಅನ್ನ ಏನು ಫಿಕ್ಸ್ ಮಾಡ್ತಾ ಇದ್ರಿ, ನಮಗೆ ಯೋಜನೆಗಳನ್ನ ನೀವು ತಗೊಳ್ಳಿ, ಆ ಯೋಜನೆಗಳಿಗೆ ನಾವು ಇಷ್ಟು % ಕೊಡ್ತೀವಿ. ಈಗ ಬಹುವಳ್ಳಿ ಕುಡಿಯ ನೀರಿನ ಯೋಜನೆ 80-20 ಇತ್ತು, ಈಗ ಎಲ್ಲಿ ಬಂದು ನಿಂತಿದ್ದೀರಿ? ಈಗ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆಲ್ಲ ಗ್ರಾಂಟಿನೇಡ್ ರೂಪದಲ್ಲಿ ತಗೊಳ್ಳೋಂಥ ಸಂದರ್ಭದಲ್ಲಿ ಬಹಳ ಮಟ್ಟಿಗೆ ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ ಹೊರೆನ ಆಗ್ತಾ ಇದೆ. 50% ಹೋಗಿದೆ ಕೆಲವು ಯೋಜನೆಗಳು. ಈಗ JJM ಏನು ಕುಡಿಯೋ ನೀರು ಮನೆಗೆ ಗಂಗೆ ಅಂತ ತಂದ್ರಿ, ಅದರಲ್ಲಿ ರಾಜ್ಯದ ಪಾಲ್ಗೂ 37% ಹಾಕಿದಿರಿ, ಪಂಚಾಯತಿಗಳಿಗೆ 15% ಹಾಕಿದಿರಿ, 10% ಪಬ್ಲಿಕ್ ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ ಹೇಳಿದಿರಿ. ಈ ರೀತಿ ಆದಾಗ ಸ್ವಲ್ಪ ಎಲ್ಲೋ ಆ ಯೋಜನೆಗಳು ಕುಂಠಿತ ಆಗ್ತವೆ. ಈಗ ಕೆಲವು ಈಗ ಪಬ್ಲಿಕ್ ಕಾಂಟ್ರಿಬ್ಯೂಷನ್ ಕೊಡ್ತಾ ಇಲ್ಲ ಯಾರುವೆ ಹಳ್ಳಿ ಕಡೆ, ಆ JJM ಮನೆಗೆ ಗಂಗೆ ಯೋಜನೆಯಲ್ಲಿ. ಆದ್ರಿಂದ ಈ ಕೇಂದ್ರ ಪುರಸ್ಕೃತ ಯೋಜನೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ದಯಮಾಡಿ ಪಬ್ಲಿಕ್ ಕಾಂಟ್ರಿಬ್ಯೂಷನ್ನು ಮತ್ತೆ ರಾಜ್ಯದವರನ್ನ ಜಾಸ್ತಿ ಮಾಡಬೇಡಿ. ಆಗ ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೆ ಕಂಟಕ ಆಗುತ್ತೆ, ಆ ಯೋಜನೆಗಳು ಕುಂಠಿತ ಆಗ್ತವೆ ಅನ್ನೋದು ಅಷ್ಟೇ ನನ್ನ ಸಲಹೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದರಲ್ಲಿ ಒಟ್ಟು 1,89,976 ಕೋಟಿ ನಾವು ರೆವಿನ್ಯೂ ರೆಸಿಪ್ಟ್ಸ್ ಅಲ್ಲಿ ರಾಜಸ್ವ ಆದಾಯದಲ್ಲಿ ನಾವು ತಗತೀವಿ ಅಂತಕ್ಕಂಥ ಅಲ್ಲ, ನಮ್ಮ ಒಟ್ಟಾರೆ ತೆರಿಗೆ ರೂಪದಲ್ಲಿ ನಾವು ತಗತೀವಿ, ಇದನ್ನು ಖರ್ಚು ಮಾಡ್ತೀವಿ ಅಂತಕ್ಕಂಥ ಭರವಸೆನ ಕೊಟ್ಟಿದ್ದೀರಿ. ಇದರಲ್ಲಿ ಯಾವ್ಯಾವ್ದು ಖರ್ಚಾಗುತ್ತೆ ಇನ್ನೇನು ವೆಚ್ಚಕ್ಕೆ ಬಂದ್ಬಿಡೋಣ, ಇದಿಷ್ಟು. ಆಮೇಲೆ ನಮ್ಗಿನ್ನು ಉಳಿದಿರ್ತಕ್ಕಂಥದ್ದು 2,65,000 ಕೋಟಿಗೆ ಸಾಲ ಎಷ್ಟು ತಗತೀವಿ ಅಂತ ಹೇಳಿದಿರಿ? 72,000 ಕೋಟಿ ನಾವು ಸಾಲ ತಗತೀವಿ ಅಂತೇಳಿ ಸದನದ ಮುಂದೆ ಮಂಡಿಸಿದಿರಿ, ಡಾಕ್ಯುಮೆಂಟ್ರಿ ಮಂಡಿಸಿದಿರಿ. 72,000 ಕೋಟಿ ಸಾಲ. ಆ 72,000 ಕೋಟಿ ಸಾಲದಲ್ಲಿ ಇವತ್ತು ನಿಮ್ಮ ರಾಜಸ್ವದಲ್ಲಿ 29,000 ಕೋಟಿ ಬಡ್ಡಿ ಸೇರುತ್ತೆ. ಅದೇನು ನಿಮ್ಮ ಟ್ರೆಜರಿ ಮುಂದೆ ಕೇಳ್ಕೊಂಡು ನಿಮ್ಮನ್ನ ಪತ್ರ ಬರೆದು ತಗೊಂಡೋಗಕ್ಕಲ್ಲ, ಚೆಕ್ ಬರೆದು ಡೈರೆಕ್ಟ್ ಟ್ರೆಜರಿಗೆ ಹೋಗುತ್ತೆ. ಅವ್ರು 29,000 ಕೋಟಿ ಪ್ರತಿ ತಿಂಗಳ ಅವರ ಬಡ್ಡಿ ಹಣಕ್ಕೆ ಯಾರ್ಯಾರು ಸಾಲ ಕೊಟ್ಟರೆ ಅವ್ರ ಅಕೌಂಟ್ಗೆ ಹೋಗ್ತಾ ಇರುತ್ತೆ. ಅಲ್ಲಿಗೆ 2,04,000 ಕೋಟಿ ಬದ್ಧತಾ ವೆಚ್ಚ, ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್, ಬದ್ಧತಾ ವೆಚ್ಚ, ಖರ್ಚು ಮಾಡಲೇಬೇಕಾದ ಹಣ. ನಿಮ್ಮನ್ನ ಕೇಳಿಕೆ ಇಲ್ದಲೇ ಟ್ರೆಜರಿಯಿಂದ, ರಾಜ್ಯದ ಟ್ರೆಜರಿಯಿಂದ ಖರ್ಚಾಗ್ತಕ್ಕಂಥ ಹಣ ಇದು. ಇದನ್ನೇನು ಮಾಡೋಕ್ಕಾಗಲ್ಲ ನೀವು. ಇದರಲ್ಲಿ 10 ರೂಪಾಯಿ ತಡೆ ಹಿಡಿಯೋಕ್ಕೂ ನಿಮಗೆ ಶಕ್ತಿ ಇಲ್ಲ. 2,44,000 ಹೊರಟೋಯ್ತು. 72,000 ಕೋಟಿ ಸಾಲ ತೆಗೆದ್ರಿ. 72,000 ಕೋಟಿ ಸಾಲದಲ್ಲಿ ಇವತ್ತು ಸಾಲ ತೆಗೆದಿದ್ದೀವಲ್ಲ ನಾವೀಗ, 5,18,000 ಕೋಟಿಗೂ ಅಧಿಕವಾದಂಥ ಸಾಲ ನಮ್ಮ ಮೇಲಿದೆ. ಆ ಸಾಲಕ್ಕೆ ಅಸಲು ಪ್ರತಿ ತಿಂಗಳು 14,75,000 ಕೋಟಿ ಹೋಗ್ತಾ ಇರುತ್ತೆ. ಅದನ್ನು ನಿಮ್ಮನ್ನೇ ಕೇಳೋದಿಲ್ಲ, ಅವರೇ ಚೆಕ್ ಬರ್ಕೊಂಡು ತಗೋತಾ ಇರ್ತಾರೆ ಟ್ರೆಜರಿಯಿಂದ, ಅವರೇ ಡ್ರಾ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಎಷ್ಟು ಹೋಯ್ತು? ನೀವು ತಗೊಂಡು 72,000 ಕೋಟಿಲಿ 14,000 ಕೋಟಿ ಅದಕ್ಕೂ ಹೋಯ್ತು. ಇನ್ನು ರೆವಿನ್ಯೂ ಡಿಫಿಸಿಟ್ಗೆ ಈ ಸಾರಿ ಎಷ್ಟು 1,000 ಕೋಟಿ ಹೋಗುತ್ತೆ? 14,178 ಕೋಟಿ ರೆವಿನ್ಯೂ ಡಿಫಿಸಿಟ್ಗೆ ಹೋಗುತ್ತೆ. ಹೋದ್ಮೇಲೆ ನಿಮ್ಗೆ ಉಳ್ಕೊಳ್ಳೋದೆಷ್ಟು? ಸಾಲ ತೆಗೆದ್ರಲ್ಲಿ ಬಂಡವಾಳ ವೆಚ್ಚಕ್ಕೆ 43,572 ಕೋಟಿ ನಿಮಗೆ
ಈ ರಾಜ್ಯದ ಸರ್ವತೋಮುಖವಾದಂಥ ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ಬಂಡವಾಳ ವೆಚ್ಚದಲ್ಲಿ ರಾಜಸ್ವ ಮುಗಿದೋಯ್ತೆ, ರೆವಿನ್ಯೂ ಡಿಫಿಸಿಯೇಟ್ ಇದೆ. ನೀವು ಈ ರಾಜ್ಯದಲ್ಲಿ ನಾವು ಆದಾಯವನ್ನು ಸೃಷ್ಟಿ ಮಾಡಿ ಮತ್ಯಾವುದೋ ಒಂದು ಥರದ ಟ್ಯಾಕ್ಸ್ ತಂದು ಹಾಕಿ ಮತ್ತೊಂದು ಹಾಕ್ತೀವಿ ಅನ್ನೋದಕ್ಕೆ ನಿಮ್ಮ ಕೈ ಕಟ್ಟಿ ಹೋಗಿದೆ. ನಿಮಗೆ ಟ್ಯಾಕ್ಸ್ ಹಾಕ್ಲಿಕ್ಕಿರೋ ಅಂಥದ್ದು ಅಬಕಾರಿ ಒಂದೇ, ಅದು ಮ್ಯಾಕ್ಸಿಮಮ್ ಬರ್ತಾಯಿದೆ 29,000 ಕೋಟಿ ಎಕ್ಸ್ಪೆಕ್ಟ್ ಮಾಡಿದಿರಿ, ಅದು ಬರುತ್ತೆ. ಈ ಸಾರಿ 25,000 ಕೋಟಿ ಬಂದಿದೆ, ಇನ್ನು 4,000 ಕೋಟಿ ಬರುತ್ತೆ. ಮುದ್ರಾಣ ಶಿಲ್ಕ್ನಲ್ಲಿ 12,000 ಕೋಟಿ ಎಕ್ಸ್ಪೆಕ್ಟ್ ಮಾಡಿದ್ರಿ, बहुत ಸಾರಿ ಬಂದಿದೆ. ಈ ಸಾರಿನೂ 15,000 ಕೋಟಿ ಎಕ್ಸ್ಪೆಕ್ಟ್ ಮಾಡಿದ್ರಿ, ಬರುತ್ತೆ. ಸಾರಿಗೆನಲ್ಲಿ ಅದರಲ್ಲೂ ಒಂದು 8,000 ಕೋಟಿ ಎಕ್ಸ್ಪೆಕ್ಟ್ ಮಾಡಿದಿರಿ. ಕಳೆದ ಸಾರಿ ಏನೋ ವೆಹಿಕಲ್ಗಳು ರಿಜಿಸ್ಟ್ರೇಷನ್ ಕಡಿಮೆ ಆಗಿದ್ದಾವೆ, ಏನೇನೋ ರೀಸನ್ಸ್ ಕೊಟ್ಟಿದ್ದೀರಿ. ನಾನು ಅದೆಲ್ಲ ಪೂರ್ಣ ವಿಶ್ಲೇಷಣೆ ಮಾಡೋಕೆ ಹೋದ್ರೆ ಟೈಮ್ ಸಾಕಾಗಲ್ಲ, ಬೆಲ್ ಹೊಡಿತಾರೆ. ಆದ್ರಿಂದ ಅದೂ ಸಾಕಾಗಲ್ಲ. ಅದನ್ನೊಂದು 8,000 ಎಕ್ಸ್ಪೆಕ್ಟ್ ಮಾಡಿದ್ರಿ, ನಾವು ಒಪ್ಕೋತೀವಿ. ಇನ್ನು ಯಾವುದೂ ಸಾಧ್ಯ ಇಲ್ಲ. ನೀವು ಉಳ್ಕೊಂಡಿರ್ತಕ್ಕಂಥ 43,000 ಕೋಟಿ ಹಣದಲ್ಲಿ ಈ ರಾಜ್ಯದಲ್ಲಿ ಅಭಿವೃದ್ಧಿ ಏಕ್ ಮಾಡಕ್ ಸಾಧ್ಯ? ಇದನ್ನ ಯಾವುದನ್ನು ತಪ್ಸಕ್ಕಾಗಲ್ಲ. ನೀವು ಸಾಲ ತೀರ್ಸೋದು ತಪ್ಸಕ್ಕಾಗಲ್ಲ, ಬಡ್ಡಿ ಕಟ್ಟೋದು ತಪ್ಸಕ್ಕಾಗಲ್ಲ, ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ ತಪ್ಸಕ್ಕಾಗಲ್ಲ. ನಮ್ಮ ರಾಮದಾಸ್ ಅವ್ರು ಹೇಳ್ದಂಗೆ 2,00,000 ಕೋಟಿ ನಮ್ಮ ಕೇಂದ್ರ ಸರ್ಕಾರದ ನಮ್ಮ ಪ್ರಧಾನಮಂತ್ರಿಗಳು ಕೊಟ್ಟರೆ ಅವರಿಗೆ ನಾವೆಲ್ಲ ದೊಡ್ಡ ನಮಸ್ಕಾರ ಮಾಡಿ ಇನ್ನು ಚಿರಿಟನೆ ಒಂದು ತೋಡಿಸ್ಬಿಟ್ಟು ಕಳಿಸ್ಬಿಡು ಅನ್ಬೇಕಾರೆ. 2,00,000 ಕೋಟಿ ಏನಾದ್ರು ನಮ್ಮ ರಾಜ್ಯದ ಪಾಲಿಗೆ ಬತ್ತು ವಿಶೇಷ ಅನುದಾನ ಅಂತ ಹೇಳಿ ಅದೇನಾದರೂ ನಿಮ್ಮ ಬಾಯಾರ್ದಯದಿಂದ ಸತ್ಯ ಆದರೆ ನಾವು ಭಾಳ ಮಟ್ಟಿಗೆ ಇದ್ರ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಾನು ಅದಕ್ಕೋಸ್ಕರನೇ ಹೇಳಿದೆ, ಇದೇನಾರ ನಿಮ್ಗೇನಾರ ಸ್ಪೆಷಲ್ ಇನ್ಫಾರ್ಮೇಷನ್ ಬಂದಿದೆಯಾ, ಏನಾರ ಪಾರ್ಟಿ ಇನ್ಫಾರ್ಮೇಷನ್ನ, ಇಲ್ಲ ಕೇಂದ್ರ ಸರ್ಕಾರದಿಂದ ಏನಾದರೂ ನಿಮ್ಗೆ ಯಾರಾದರೂ ವಿಚಾರಗಳನ್ನು ಹೇಳ್ತಕ್ಕಂಥವ್ರು ಇದ್ದಾರಾ, ಇದೇನಾರ ಆಗಿದೆಯಾ ಅಂತಕ್ಕಂಥದ್ದನ್ನು ನಾನು ಸ್ವಲ್ಪ ಮಟ್ಟಿಗೆ ಅದಕ್ಕೆ ಎದ್ದಿದ್ಕೊಂಡು ನಿಮಗೆ ಧನ್ಯವಾದಗಳನ್ನು ಹೇಳಿದೆ. ಅದು ಬಂದರೆ ಭಾಳ ಒಳ್ಳೆಯದು ಅಂತಕ್ಕಂಥ ಮಾತನ್ನು ಸತ್ಯ ನಾನು ಹೇಳ್ತೀನಿ. ಇನ್ನು ಬಂಡವಾಳ ವೆಚ್ಚದಲ್ಲಿ 43,000 ಚಿಲ್ಲರೆ ಕೋಟಿ ಏನು ಉಳಿದಿದೆ, ಇದರಲ್ಲಿ ಈ ರಾಜ್ಯದ ಸರ್ವತೋಮುಖವಾದಂಥ ಅಭಿವೃದ್ಧಿ ಆಗಬೇಕು. ನಾವೆಲ್ಲ MLAಗಳು ಈ 43,000 ಕೋಟಿನಲ್ಲೇ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು. ಇದು ಬಿಟ್ಟರೆ ಇನ್ಯಾವ ದುಡ್ಡು ಬರಲಿಕ್ಕೆ ಸಾಧ್ಯ ಇಲ್ಲ. ಆ ದುಡ್ಡನ್ನು ಬಿಟ್ಟು ವಿಶೇಷ ಅನುದಾನಗಳೇನಾರ ಬಂದರೆ ಗೊತ್ತಿಲ್ಲ. ಅದಾದಮೇಲೆ ಇನ್ನೊಂದು ಏನಾರ ಬರುತ್ತೆ ಅಂತ ಅನ್ನೋದಕ್ಕೆ ಯಾವುದು, ನಮಗೆ ಈ GST ಮತ್ತೆ ಅದರಲ್ಲಿ ಮಧ್ಯದಲ್ಲಿ ಈ ರೆವಿನ್ಯೂ ಡಿಫಿಸಿಯೇಟ್ ಯಾಕಾಗಿದೆ ಇದನ್ನು ಸ್ವಲ್ಪ ನಾವು ವಿಶ್ಲೇಷಣೆ ಮಾಡಬೇಕು. ರೆವಿನ್ಯೂ ಡಿಫಿಸಿಯೇಟು ಆಗೋದಕ್ಕೆ ಒಂದು ಮೂಲ ಕಾರಣ ನನ್ನ ಒಂದು ಅನುಭವದಲ್ಲಿ 14ನೇ ಹಣಕಾಸಿನಲ್ಲಿ ಯೋಜನೆಯಲ್ಲಿ ಏನು ಒಂದು ನಮಗೆ ಕೊಡ್ತಾ ಇದ್ರು, ನಮಗೆ 4.72% ಕೇಂದ್ರದ ಒಟ್ಟಾರೆ ತೆರಿಗೆಯ ಬಾಬತ್ನಲ್ಲಿ ರಾಜ್ಯಗಳಿಗೆ ಏನು ಹಂಚಾಕ್ತಾರೆ, ಆವಾಗ ಆ ಕೇಂದ್ರ ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯದಲ್ಲಿ 4.72% ಏನು ನಮಗೆ ಕೊಡ್ತಾ ಇದ್ರು, ಅದನ್ನ ಈ ಸಾರಿ 362ಕ್ಕೆ 364 ಇಳಿಸಿದ್ದಾರೆ. ನೀವು ಸಾಲವನ್ನ ತೆಗೆದು ರೆವಿನ್ಯೂ ಡಿಫಿಸಿಯೇಟ್ನ ತೀರ್ಸೋದಾದ್ರೆ ಈ ಕೇಂದ್ರ ಸರ್ಕಾರದ ತೆರಿಗೆಯಿಂದ ಬರ್ತಕ್ಕಂಥ ಬಾಬತ್ನಲ್ಲಿ ನಮ್ಗೆ ಇನ್ಕಮ್ ಟ್ಯಾಕ್ಸ್ ಕೊಡೋದಿಲ್ಲ. ಇನ್ಕಮ್ ಟ್ಯಾಕ್ಸು ಸೇರುತ್ತೇನೋ, ಎಲ್ಲ ಟ್ಯಾಕ್ಸ್ಗಳು ಅಂದರೆ ಎಲ್ಲ ಟ್ಯಾಕ್ಸ್ಗಳು ಸೇರುತ್ತೆ. ಆದರೆ ಆ ಟ್ಯಾಕ್ಸ್ನಲ್ಲಿ ಒಂದು ತಜ್ಞರು ಹೇಳ್ದಂಗೆ 3 ಲಕ್ಷ ಕೋಟಿ ಏನು ಒಂದು ಕರ್ನಾಟಕ ರಾಜ್ಯದಿಂದ ತೆರಿಗೆ ಹೋಗುತ್ತೆ ಕೇಂದ್ರಕ್ಕೆ ಅಂತಕ್ಕಂಥ ಒಂದು ವಿಚಾರ ಇದೆ. ಆ ವಿಚಾರದಲ್ಲಿ ನಮಗೆ ಎಷ್ಟು % ಬರುತ್ತೆ, ಯಾಕೆ ಈ ನಮ್ಮ ಪಾಲಿನ ಹಣ ನಮಗೆ ಬರ್ತಾ ಇಲ್ಲ, ಕಾರಣ ಏನು, ಅಲ್ಲಿ ಯಾವ ನಿಬಂಧನೆ ಇದೆ,
ಯಾತಕ್ಕೋಸ್ಕರ ಬರ್ತಾ ಇದೆ? ನಿಜವಾಗ್ಲೂ ಅದನ್ನ ನಾವು ವಿಶ್ಲೇಷಣೆ ಮಾಡಬೇಕು. ನಾವೇನೋ ಟ್ಯಾಕ್ಸ್ ಕೇಂದ್ರಕ್ಕೆ ಕೊಡ್ತೀವಿ ಕಪ್ ಕಾಣಿಕೆನ, ಸಾಮಂತರಾಜ ನಾವು, ಅವರು ಮುಖ್ಯರಾಜರು, ಸಾಮಂತರಾಜರು ನಾವೆಲ್ಲ ಎಲ್ಲ ರಾಜ್ಯಗಳು ನಮಗೆ ಕೊಡಬೇಕಾದಾಗ ಅವರು ಅದರ ನಮಗೆ ಬರಬೇಕಾದಂಥ ಹಣವನ್ನು ಆ ಪರ್ಸೆಂಟೇಜ್ ಪ್ರಮಾಣದಲ್ಲಿ ನಮ್ಮ ಕರ್ನಾಟಕಕ್ಕೆ ಯಾಕೆ ಕಡಿಮೆ ಮಾಡ್ತಾರೆ? ಇದರಿಂದ ರೆವಿನ್ಯೂ ಡಿಫಿಸಿಯೇಟ್ ಬರ್ದಲ್ಲ ಇನ್ನೇನಾಗುತ್ತೆ? ಆ ರೆವಿನ್ಯೂ ಡಿಫಿಸಿಯೇಟ್ ಬರಬೇಕು, ಅದಕ್ಕೆ ಮಾನದಂಡಗಳು ಮಾಡ್ಕೊಂಡಿದ್ದಾರೆ. ನಾನೊಂದು ಬೆಳಿಗ್ಗೆ ಒಂದು ಪೇಪರಲ್ಲಿ ಓದಿದೆ. ಆ ಪೇಪರಲ್ಲಿ ಜನಸಂಖ್ಯೆಯ ಪ್ರಗತಿಯೂ ಒಂದು ಕಾರಣ ಅಂತ ಐತೆ. ಜನಸಂಖ್ಯೆ ಏರಳಾಗಬೇಕು, ಆವಾಗ ಜಾಸ್ತಿ ಟ್ಯಾಕ್ಸಸ್ ಬರುತ್ತೆ ಅಂದರೆ ನೀವು ಹೇಳ್ತೀರಿ ಜನಸಂಖ್ಯೆ ನಾವು ಕಂಟ್ರೋಲ್ ಮಾಡಿದ್ದೀವಿ, ಆ ಜನಸಂಖ್ಯೆನ ಏರಳ ಮಾಡಂಗಿಲ್ಲ ಅಂತಕ್ಕಂಥದ್ದು ಒಂದು ಮಾನಸಿಕವಾದಂಥ ಭಾವನೆ ಬಂದಿದೆ ಎಲ್ಲ ಜನಗಳಲ್ಲಿ. ಇದರಿಂದ ದೇಶದ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥ ಭಾವನೆ ಇದೆ. ಆದರೆ ಇಲ್ಲಿ ತೆರಿಗೆ ಹಣನ ನಮಗೆ ವಾಪಸ್ ಕೊಡ್ಬೇಕಾದ್ರೆ ಈ ಜನಸಂಖ್ಯೆ ಒಂದು ಕಾರಣ ಅನ್ನೋದಾದ್ರೆ, ಈಗ ನಾವು ಜನಸಂಖ್ಯೆ ಹೆಚ್ಚಿಸ್ಬೇಕಂದ್ರೆ ಜನಸಂಖ್ಯೆ ಜಾಸ್ತಿ ಮಾಡ್ಬೇಕಾ, ಏನು ಮಾಡಬೇಕು ಅನ್ನೋದನ್ನ ನೀವು ನಿರ್ದೇಶನನಾರು ಕೊಡ್ಬೇಕಲ್ಲ. ಜನಸಂಖ್ಯೆ ಹೆಚ್ಚಿಗೆ ಮಾಡ್ಕೊಳ್ಳಿ ಹಂಗಾರೆ ಟ್ಯಾಕ್ಸ್ ಬರುತ್ತೆ ಅಂತಕ್ಕಂಥ ಭಾವನೆನಾರು ಬರಬೇಕಲ್ಲ. ಆ ಒಂದು ಮಾನದಂಡಗಳನ್ನು ನೀವೇನು ರಚನೆ ಮಾಡ್ಕೊಳ್ಳಿ. ನಾನು ನೋಡಿದೆ ಅರಣ್ಯ ಸಂಪತ್ತು, ಅದರ ಅಭಿವೃದ್ಧಿ ಭಾಳಷ್ಟು ಹೇಳಿದ್ದಾರೆ. ಅವರ ಆಧಾರದ ಮೇಲೆ ಅಲ್ಲ, ನನ್ನ ಭಾವನೆ ಇರ್ತಕ್ಕಂಥದ್ದು ಆ ರಾಜ್ಯದ ಹಣಕಾಸಿನ ಸ್ಥಿತಿಗತಿ ಮತ್ತು ಆ ರಾಜ್ಯದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಯೋಜನೆಗಳ ಗಾತ್ರ ಮತ್ತು ಆ ಯೋಜನೆಗಳ ಪ್ರಮಾಣ, ಆ ಯೋಜನೆಗಳ ಸಾತ್ವಿಕತೆ ಮತ್ತು ಆ ಯೋಜನೆಗಳಿಗಿರ್ತಕ್ಕಂಥ ಗಾಂಭೀರ್ಯತೆ, ಇದನ್ನು ಆಧರಿಸಿ ಆ ಒಂದು ರಾಜ್ಯ, ಕರ್ನಾಟಕ ರಾಜ್ಯ ಯಾವ ರೀತಿ ಅಭಿವೃದ್ಧಿಯ ಪಥದಲ್ಲಿ ಮುಂದೆ ಹೋಗ್ತಾ ಇದೆ ಅದನ್ನು ಆಧರಿಸಿ ಕೇಂದ್ರ ಸರ್ಕಾರದ ತೆರಿಗೆಯನ್ನು ಕೊಡಬೇಕು ಅಂತಕ್ಕಂಥದ್ದು, ಅದನ್ನು ಒಂದು ಮಾನದಂಡವಾಗಿ ತಗೋಬೇಕು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ನನ್ನ ವೈಯಕ್ತಿಕವಾದ ಅನಿಸಿಕೆ ಅಲ್ಲ, ಅನೇಕ ತಜ್ಞರು ಅದನ್ನು ವಿಶ್ಲೇಷಣೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಆಧಾರವಾಗಿ ಇಟ್ಕೊಂಡು ನಮಗೆ ಮಾಡಿದಾಗ ಆವಾಗ ನಮಗೆ ತೆರಿಗೆಯ ಬಾಬತ್ತು ಜಾಸ್ತಿ ಬರುತ್ತೆ. ಕೇಂದ್ರ ಸರ್ಕಾರದಿಂದ ತೆರಿಗೆಯ ಬಾಬತ್ತು ಜಾಸ್ತಿ ಬಂದಾಗ ನಮಗೆ ರೆವಿನ್ಯೂ ಡಿಫಿಸಿಯೇಟ್ ಕಡಿಮೆ ಆಗ್ತಕ್ಕಂಥದ್ದಕ್ಕೆ ಕಾರಣ ಆಗುತ್ತೆ. ಇದು ಒಂದು ಕಾರಣ, ಮೂಲಭೂತವಾಗಿರ್ತಕ್ಕಂಥ ಕಾರಣ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಆಯ್ತು ಮುಗಿಸಿ, ಸಮಯ ಇನ್ನೂ ಜನ ಆಯ್ತು ಕೂತ್ಕೊಳ್ರಿ. ಇದಕ್ಕೆ ಯಾಕ್ರಿ ಬರ್ಬೇಕು ನಾವು ವಿಧಾನಸಭೆಗೆ? ನಾನು ಧರಣಿ ಮಾಡ್ತೀನಿ ರೀ. ಏನ್ರಿ 5 ನಿಮಿಷ ಮಾತಾಡಿ? ಪ್ರತಿ ಸಾರಿ ಹಾಗೆ ಮಾಡ್ತಿರಲ್ಲ ಸರ್ ನೀವು. ಎಲ್ಲರಿಗೂ ಅವಕಾಶ ಸಿಗುತ್ತಲ್ಲ, ಮಾತಾಡತ್ರಿ. ಏನು ಎಲ್ಲದಕ್ಕೂ ಅವಕಾಶ ಕೊಟ್ರು ಆ ತರ ಮಾಡಿದ್ರೆ ತಾವು ಸರ್ ಇದು ಸರಿಯಾದದ್ದು ಅಲ್ಲ ಸರ್. ಸದಸ್ಯರು ಯಾವಾಗ ಅದೇ ರೀತಿ ಮಾತಾಡ್ತಾರೆ, ಅವ್ರು ಎಷ್ಟು ಅವಕಾಶ ಕೊಟ್ರು ಅದೇ ರೀತಿ ಮಾಡ್ತಾರೆ ಅವರು. ಪ್ರತಿ ಸಾರಿ ಹಾಗೆ ಮಾಡ್ತಾರೆ ಅವರು. ಈ ತರ ಮಾಡಿದ್ರೆ ಹಿರಿಯ ಸದಸ್ಯರಾಗಿ ತಾವು ಆ ತರ ಮಾಡಬಾರ್ದು ಸರ್. ಅಲ್ಲ, ತಮ್ಗೆ ಅವಕಾಶ ಕೊಟ್ಟಿದಾರಲ್ಲ, ಎಲ್ಲರೂ ಮಾತಾಡ್ಲಿಕ್ಕೆ ಅವಕಾಶ ಆಗ್ಬೇಕಲ್ಲ, ತಾವು ಒಬ್ಬರೇ ಮಾತಾಡ್ಬೇಕಾ? ಸ್ಪೀಕರ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್. ಅವ್ರ ನಾಯಕರು 5 ತಾಸು ಮಾತಾಡಿದ್ದಾರೆ ಸರ್. ಅವ್ರ ನಾಯಕರು 5 ತಾಸು ಮಾತಾಡಿದ್ದಾರೆ. ಅವ್ರಿಗೆ ಕಡಿಮೆ ಮಾತಾಡಿ ಅಂತ. ಕುಮಾರಣ್ಣ ಅವರು 5-6 ತಾಸು ಮಾತಾಡಿದ್ದಾರೆ. ಅಧ್ಯಕ್ಷರೇ, ಅಧ್ಯಕ್ಷರೇ ಅವ್ರು 15 ನಿಮಿಷನೇ ಮಾತಾಡಿರೋದು. 15 ನಿಮಿಷ, ಒಂದು ಅರ್ಧ ಗಂಟೆ ಕೊಡಿ ಅಧ್ಯಕ್ಷರೇ. ಉಪಾಧ್ಯಕ್ಷರೇ ಒಂದು ಅರ್ಧ ಗಂಟೆ ಅವಕಾಶ ಕೊಡಿ. ಎಲ್ಲರಿಗೂ ಕೂಡ ಈಗ ಯಾರು ದೂಷಣೆ ಮಾಡಿದ್ದು? ಯಾರು ನಾವು ಹಿರಿಯ ಸದಸ್ಯರಾಗಿ ಈ ತರ ಉಪಾಧ್ಯಕ್ಷರೇ ದೇಶಪಾಂಡೆ ಸಾಹೇಬ್ರು ಎಷ್ಟೊತ್ತು ಮಾತಾಡಿದ್ದಾರೆ? ಅಧ್ಯಕ್ಷರೇ ದೇಶಪಾಂಡೆ ಸಾಹೇಬ್ರು 15 ನಿಮಿಷ ಕೂಡ ಮಾತಾಡಿಲ್ಲ. ಒಂದು ಅರ್ಧ ಗಂಟೆ ಕೊಡಿ ಅಧ್ಯಕ್ಷರೇ. ಎಲ್ಲರೂ ಮಾತಾಡ್ಬೇಕಿದೆ ಅಧ್ಯಕ್ಷರೇ, ಎಲ್ಲರೂ ಮಾತಾಡ್ಬೇಕಿದೆ. ಇನ್ನು ಮಾತಾಡೋರಿದ್ದಾರೆ, ಗಮನ ಸೆಳೆಯುತ್ತಿದೆ. ಇನ್ನು ಗಮನ ಸೆಳೆಯೋದು ಬೇರೆ ಇದೆ. ಇನ್ನು ಬೇಡಿಕೆಗಳ ಮೇಲೆ ಮಾತಾಡೋದಿದೆ ಅಧ್ಯಕ್ಷರೇ, ಅವ್ರು ಕೊಡ್ಬೋದು. ಆಮೇಲೆ ನೀವು ತಪ್ಪು ಮಾತಾಡ್ರಿ ಅಂತ ಯಾರು ಹೇಳಿಲ್ಲ. ತಾವು ಹಿರಿಯ ಸದಸ್ಯರಿದ್ದೀರಿ, ಎಲ್ಲ ರಿಪೀಟ್ ಮಾಡ್ಕೊಂಡಿದ್ದಾರೆ ಅವರು. ಯಾರು ಹೇಳ್ರಿ, ಹೇಳಿ ತಾವು ಇನ್ನು 15 ನಿಮಿಷ ಹೇಳಿ. ಅಲ್ಲ, ಈ ರೀತಿ ಮಾಡಬಾರ್ದು ಅವರು. ಅಧ್ಯಕ್ಷರೇ ಹೌದು,
ಅಧ್ಯಕ್ಷರೇ, ಅಲ್ಲ ನೀವು ಒಬ್ಬರೇ ಅಲ್ಲ, ನೀವು ಈ ರೀತಿಯಾದಂತ ಏನ್ ಫಿಕ್ಸಿಂಗ್ ಏನ್ ಫಿಕ್ಸಿಂಗ್ ರೀ? ಯಾರು ಫಿಕ್ಸಿಂಗ್ ಮಾಡ್ರ? ಏನ್ ಮಾತಾಡ್ತೀರಿ ನೀವು? ಅಧ್ಯಕ್ಷರೇ, ಪಾರ್ಟಿಗೆ ಎಷ್ಟು ಕೊಟ್ಟಿದ್ದೀರಿ ಅಂತ ಹೇಳಿ. ಅಧ್ಯಕ್ಷರೇ, ಏನ್ ಮಾತಾಡುದಿಲ್ಲ ಒಬ್ರು ಹಿರಿಯ ಸದಸ್ಯರಾಗಿ ಈಗಾಗಲೇ ಅವ್ರ ನಾಯಕರು ಮಾತಾಡಿದ್ದಾರೆ. ಅಲ್ಲ ಪ್ರತಿ ಸಾರಿ ಹಾಗೆ ಮಾತಾಡೋರು, ಇದು ಹೊಸದಾಗಿ ಅಲ್ಲ, ಪ್ರತಿ ಸಾರಿ ಹಾಗೆ ಮಾಡ್ತಾರ ಅವ್ರು. ಏನ್ರಿ ಫಿಕ್ಸಿಂಗ್? ನೀವೇನ್ ಮಾತಾಡೋದು? ಒಂದ್ ನಿಮಿಷ. ಅಧ್ಯಕ್ಷರೇ, ಎಲ್ಲರೂ ಅದು ಮಾಡೇ ಬಂದಿರ್ತಾರೆ. ತಿಂಗಳ ಕೊನೆವರೆಗೂ ಸೆಷನ್ ಇದೆ. ಈಗಲೂ ತಾವು ಕಡಿವಾಣ ಹಾಕಿದ್ರೆ ಯಾವ ಶಾಸಕರು ಅವರು ರಾಜ್ಯದ ಬಗ್ಗೆನೇ ಮಾತಾಡ್ತಾ ಇದ್ದಾರೆ, ಅವರು ಕ್ಷೇತ್ರ ಮಾತಾಡ್ತಾ ಇಲ್ಲ. ಆದ್ರೆ ಏನ್ ಲಾಭ ಇದೆ? ಅಲ್ಲ, 1 ಮಿನಿಟ್ ಕೃಷ್ಣ ಬೈರೇಗೌಡ್ರೆ, ಮೊನ್ನೆ BSL ಚರ್ಚೆ ಇದು ನಾಳೆ ಸಾಯಂಕಾಲವರೆಗೂ, ನಾಳೆ ಮಧ್ಯಾಹ್ನದವರೆಗೂ ಬಜೆಟ್ ಮೇಲೆ ಚರ್ಚೆ. ಸೋಮವಾರ ಸರ್ಕಾರದಿಂದ ಮಾತಾಡೋರಿಗೆ ನೀವು ಅಲ್ಲ ನೀವು BSL ಇದ್ರಿ, ಹೇಳಿದ ಪ್ರಕಾರ ಹೇಳಿದ್ರೆ ಅಲ್ಲ, ರಾಜಕಾರಣ ಯಾರು ಕೃಷ್ಣ ಬೈರೇಗೌಡ ಶಾಸಕರಿಗೆ ಯಾರು ಇಲ್ಲಿ ಕರೆದಿಲ್ಲ. ಈ ತಿಂಗಳು ಪೂರ್ತಿ ಅವಕಾಶ ಇದೆ, ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಂಡು ಅವ್ರ ವಿಷಯದ ಮೇಲೆ ಮಾತಾಡುವಾಗ ಅರ್ಥವಾದಕ್ಕಾದ್ರೂ ನಾವು ಅವಕಾಶ ಮಾಡಿಕೊಡ್ಬೇಕಲ್ಲ. ಆಯ್ತು, ಮಾತಾಡ್ಲಿ. ಆತರ ಎಲ್ಲ ಮಾತಾಡಬಾರ್ದು ನೀವು ಹಿರಿಯ ಸದಸ್ಯರಾಗಿ. ಅಧ್ಯಕ್ಷರೇ, ದಯಮಾಡಿ ಅರ್ಥ ರಾತ್ರಿ 10 ಗಂಟೆ ತನಕ ಮಾಡಿ ಅಧ್ಯಕ್ಷರೇ, ಕೂತ್ಕೊತೀವಿ ನಾವು. ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಇವತ್ತಿನ್ನು 10 ತಾರೀಕು ಈಗ ಅಧ್ಯಕ್ಷರೇ, ನಾವು ಬಿಲ್ ಪಾಸ್ ಮಾಡೋದಕ್ಕೆ ಒಂದ್ ನಿಮಿಷಪ್ಪ ಗೌಡ್ರೆ, ರಾಜೇಗೌಡ ರಮೇಶ್ ಕುಮಾರ್ ಸರ್ ಮಾತಾಡ್ತಾ ಇದ್ದಾರೆ. ಈ ಗೌಡ್ರೆ ಒಂದು ಅಪ್ರೋಪ್ರಿಯೇಷನ್ ಬಿಲ್ ಪಾಸ್ ಮಾಡೋದಕ್ಕೆ 31 ಲಾಸ್ಟ್. ನೀವು ಡಿಮಾಂಡ್ಸ್ ತಗೊಳ್ಳೋದು ಏನಾದರೂ ಇದ್ರೆ ಅಪ್ರೋಪ್ರಿಯೇಷನ್ ಬಿಲ್ ಪಾಸ್ ಆದ್ಮೇಲೆ ತಗೊಳ್ಳೋದು, ಮೊದಲೇ ಏನು ತಗೊಳ್ಳೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಆದಮೇಲೆ ಎಷ್ಟು ಜನ ಮಾತಾಡಿದ್ದಾರೆ ತಾವೇ ಹೇಳಿ? ಪ್ರತಿಪಕ್ಷದ ನಾಯಕರು ಕುಮಾರಸ್ವಾಮಿ ಅವರು ಮಾತಾಡಿದ್ದಾದ್ಮೇಲೆ ಇನ್ನಿಬ್ಬರೇ ಮಾತಾಡಿರೋದು. ಏನಾಗುತ್ತೆ, ಶಿವಲಿಂಗೇಗೌಡರ ಭಾವನೆ ನನಗೆ ಅರ್ಥವಾಗುತ್ತೆ. ಉಡಾಫಿಗೆ ಏನೋ ಒಂದು ಹೇಳಬೇಕು, ಹೊರಟೋಗ್ಬೇಕು, ಅಥವಾ ಮಾತಾಡ್ತಾ ಈ ಕಡೆ ತಿರುಗುವಂಥ ಸದಸ್ಯರಾದರೆ ಅದು ಬೇರೆ ಪ್ರಶ್ನೆ. ಅವರು ಬಹುಶಃ ಈಗ ಒಂದು 4 ದಿವಸದಿಂದ ಹೋಮ್ವರ್ಕ್ ಮಾಡಿರಬೇಕು. ಕೂತ್ಕೊಳ್ಳಿ ಗೌಡ್ರಿ, ತಾವು ಕೂತ್ಕೊಳ್ಳಿ. ನಾವು ಎಲ್ಲ ಒಂದೇ ಆ್ಯಂಗಲ್ಗೆ ಹೋಗಬಾರ್ದು ಅಂತ ನಮ್ಮದೇ ಅದು ಇಟ್ಕೊಂಡು ಬರ್ತೀವಿ. ಈಗ ಈ ಟ್ರೆಂಡ್ ನೋಡಿದಾಗ ನಾನು ಮಾತಾಡೋದಕ್ಕೆ ಹೇಳ್ಬಾರ್ದು ಅನ್ನೋ ಭಯ ಆಗ್ತಾ ಇದೆ. ನಮ್ಮ ಅನುಭವಕ್ಕೆ ಇಷ್ಟಿಷ್ಟು ದಿವಸ ಸದನದಲ್ಲಿದ್ದು ಒಂದು ವೇಳೆ ನಾವು ಮಾತಾಡೋದು ಇನ್ನೂ ಇದ್ದು ನೀವು ಆ ಕಡೆಯಿಂದ ನಮಗೆ ಒಂದು ಸೂಚನೆ ಕೊಟ್ಟರು ಕೂಡ ನಾವು ಮಾನಸ್ಥರಾದ್ರೆ ಆಮೇಲೆ 1 ನಿಮಿಷ ಮುಂದುವರಿಸಬಾರ್ದು. ಇದು ಭಾಳ ಸೂಕ್ಷ್ಮವಾದ ವಿಚಾರ. ಎಲ್ಲೋ ಒಂದು ಕಡೆಗೆ ನಾವು ವಿವೇಚನೆ ಉಪಯೋಗಿಸದೆ, ಸಮಯದ ಪ್ರಜ್ಞೆ ಇಲ್ಲದೆ ಸದನದ ಸಮಯ ಕಳ್ಕೊಂಡು ಯಾರು ಈಗ ನಾವೆಲ್ಲ 2:15 ಅಂತ ಅನೌನ್ಸ್ ಮಾಡೋದ್ರು ಅಧ್ಯಕ್ಷರು. 2:35ಕ್ಕೆ ಬಂದು ಕೂತ್ವಿ, 3:10 ಯಾರೂ ಬರಲಿಲ್ಲ. ನಮಗೂ ಒಂದೇ ಟ್ರೀಟ್ಮೆಂಟು. ಗೆಸ್ಟ್ ಪ್ರೊಫೆಸರ್ಸು ಯಾವತ್ತೋ ಒಂದು ದಿವಸ ಬಂದು 10 ನಿಮಿಷ ಇದ್ದು ಹೊರಟೋಗ್ತಕ್ಕಂಥವ್ರಿಗೂ ಒಂದೇ ಆದರೆ ನಮಗೂ ಭಾಳ ಅಪಮಾನ ಆಗುತ್ತೆ, ನೋವಾಗುತ್ತೆ. ನಾವು ಸದನವನ್ನು ಭಾಳ ಗಂಭೀರವಾಗಿ ಸೀರಿಯಸ್ ಆಗಿ ತಗೊಳ್ಳೋರು, ಎಲ್ಲರೂ ಮಾತಾಡೋದನ್ನು ಗಮನಿಸ್ತಾ ಇರ್ತೀವಿ. ಶಿವಲಿಂಗೇಗೌಡರು ಅವ್ರೇನು ಭಾಳ ದೊಡ್ಡ ಆರ್ಥಿಕ ತಜ್ಞರಲ್ಲ, ಭಾಳ ದೊಡ್ಡ ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್, ಬಟ್ ಬಹಳ ರಸ್ಟಿಕ್ ವೇ, ಗ್ರಾಮ್ಯ ಭಾಷೆಯಲ್ಲಿ ತಮ್ಮದೇ ಆದಂಥ ಅವರು. ನಾನು ಕೇಳ್ತಾನೆ ಇದ್ದೀನಿ ಶ್ರದ್ಧೆಯಿಂದ, ಒಂದು ಅಕ್ಷರ ಕೂಡ ರಿಪಿಟೇಷನ್ ಇಲ್ಲ. ನಾನು ತಾವು ತಪ್ಪು ಮಾಡಿದ್ದೀನಿ ಅಂತ ನಾನು ಹೇಳೋದಿಲ್ಲ, ನಿಮ್ಮ ಕಷ್ಟ ನೀವು ಹೇಳ್ತಾ ಇದ್ದೀರಿ. ನೀವು ಪೀಠದಲ್ಲಿ ಕೂತಾಗ ನಾವು ಅಲ್ಲಿ ಕೂತು ಕೆಲಸ ಮಾಡ್ತೀವಿ. ಆದರೆ ಮಾನ್ಯ ಕೃಷ್ಣ ಬೈರೇಗೌಡರು ಹೇಳಿದಾಗೆ BSL ನಿರ್ಣಯ ಆಗಿರೋದು ನಿಜ. ನಿರ್ಣಯವನ್ನು ಪುನರ್ವಿಮರ್ಶೆ ಮಾಡಿ ಅಟ್ಲೀಸ್ಟ್ ಒಂದು 7-8 ಜನರಿಗಾದರೂ ಸಭೆಗೆ
ಉಪಯೋಗ ಆಗ್ತಕ್ಕಂಥದ್ದು. ಆಯ್ತು, ರೆಕಾರ್ಡ್ಸ್ ಅಲ್ಲಿ ನೋಡಿದ್ರೆ ನಾಳೆ ಮುಂದಿನ ಜನಾಂಗ ಕೆಲಸಕ್ಕೆ ಬರ್ತದ್ದು ಮಾತಾಡ್ತಕ್ಕಂಥವ್ರಿಗೆ ಸ್ವಲ್ಪ ತಾವು ಲಿಬರಲ್ ಆಗಿ ಇರಬೇಕಾಗುತ್ತೆ. ದಯಮಾಡಿ ಸಭೆಯ ಘನತೆಯ ದೃಷ್ಟಿಯಿಂದ ತಾವು ಸಹಕರಿಸಬೇಕು ಅಂತ ವಿನಂತಿ. ಆಯ್ತಾಯ್ತು, ಶಿವಲಿಂಗೇಗೌಡರು ಮಾತಾಡಿ. ಸರ್, ನಮ್ಗೆಲ್ಲ ಹೊಸಬ್ರಿಗೆಲ್ಲ ಒಂದು ಅವಕಾಶ ಕೊಡಬೇಕು ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಕೇಂದ್ರ ಸರ್ಕಾರಕ್ಕೆ ನಾವು ತೆರಿಗೆ ಕೊಡ್ತಕ್ಕಂಥ ಹಣದಲ್ಲಿ ಅಂಕಿಅಂಶಗಳ ಪ್ರಕಾರ ನಮ್ಮ ರಮೇಶ್ ಕುಮಾರ್ ಅವರು ಹೇಳಿರೋ, ನಾನು ಎಕನಾಮಿಕ್ಸ್ ಸ್ಟೂಡೆಂಟ್. ನಾನು ಅಂದಿನ ಕಾಲದಲ್ಲೇ ಸರ್ಕಾರಿ ಗೌರ್ಮೆಂಟ್ ಕಾಲೇಜಲ್ಲಿ ಬಜೆಟನ್ನು ಮಂಡಿಸಿ 100ಕ್ಕೆ 100 ಅಂಕ ಪಡೆದಿರತಕ್ಕಂಥವ್ನು ನಾನು. ಬರೀ ಇಲ್ಲಿ ತಾರಾತಿಕ್ಡಿ ಭಾಷಣ ಮಾಡಕ್ಕೆ ಬರಲ್ಲ ನಾನು. ಈ ರಾಜ್ಯದ ಹಣಕಾಸಿನ ಇಕ್ಕಟ್ಟನ್ನ ಕೊಟ್ಟರೆ ನನಗೆ ಟೈಮ ಇಡೀ ಇತಿಹಾಸನ ಬಿಚ್ಚಿ ತಳಿಕಿಡ್ತೀನಿ ಬೇಕಾರೆ. ನನಗೆ ಆ ಶಕ್ತಿ ಇದೆ, ಆ ಭಗವಂತ ಕೊಟ್ಟಿದ್ದಾನೆ. ನಾನು ಹೋಮ್ವರ್ಕನ್ನು ಮಾಡ್ತೀನಿ, ಅದ್ರ ಜೊತೆಗೆ ವಿಚಾರನೂ ತಿಳ್ಕೊಂಡಿದ್ದೀನಿ, ಗ್ರಹಿಸ್ಕೊಂಡಿದ್ದೀನಿ. ನಾನು ಎಕನಾಮಿಕ್ಸ್ ಸ್ಟೂಡೆಂಟ್. ನಾನು ಡಿಗ್ರಿ ತಗೊಂಡು ಇಲ್ಲಿ ಬಂದಿರೋದು. ಏನೋ ಪಂಚೆ ಶರ್ಟ್ ಹಾಕ್ಕೊಂಡು ಬಂದಾನೆ ಅಂತೇಳಿ ತಿಳ್ಕೊಬೇಡಿ. ಪಂಚೆ ಶರ್ಟ್ ಹಾಕ್ಕೊಂಡು ಏನೋ ಇಲ್ಲಿ ಆರ್ಡಿನರಿ ಮನುಷ್ಯ ಬಂದಂಗೆ ಅಂತ ತಿಳ್ಕೊಬೇಡಿ. ಈ ರಾಜ್ಯದ ಇದನ್ನೇ ಹಣಕಾಸಿನ ಪ್ರತಿ ಇಲಾಖೆ ಹಿಸ್ಟ್ರಿನ ತೆಗೆದು ಈಚೆ ಕಡೆ ಬಿಚ್ಚಿ ಒದರ್ ತಿನ್ಬೇಕಾರೆ. ಟೈಮ್ ಕೊಟ್ರೆ ಕೊಡಲ್ಲ. ಇಲ್ಲಿ ನನಗೆ ಗೊತ್ತಿದೆ ಯಾತು ಕೊಡ್ತಾರೆ ಟೈಮ್ ಅಂತ. ಮಾತಾಡ್ಲಿ ಶಿವಲಿಂಗೇಗೌಡರು. ಕರ್ನಾಟಕ ಶಿವಲಿಂಗೇಗೌಡರು ಒಂದೇ ನಿಮಿಷ. ಅಧ್ಯಕ್ಷರ, ಸ್ವಲ್ಪ ವಿರೋಧ ಪಕ್ಷದಾಗ ಇದ್ದವ್ರಿಗೆ ನೀವು ಅವಕಾಶ ಮಾಡಿ ಕೊಡಬೇಕು. ಮುಂದೆ ಅವ್ರು ಯಾವ ಪಕ್ಷ ನಮ್ಮ ಕಡೆನೇ ಬರ್ತಾರ ಅವ್ರು ಮತ್ತೆ. ಅದಕ್ಕೆ ನೀವು ಈಗ ಅವಕಾಶ ಮಾಡಿಕೊಟ್ರೆ ಮುಂದೆ ಅವಕಾಶ ಸಿಗುದಿಲ್ಲ ಅವ್ರಿಗೆಲ್ಲ ಮಾತಾಡ್ಲಿ ಬಿಡ್ರಿ. ಆ ಕಡೆಯವರೆಲ್ಲ ಇಲ್ಲೇ ಬರ್ತೀರಿ ಈಗ. ಮಾತಾಡ್ಲಿ ಬಿಡಿ ರಾಜೇಗೌಡ. ಕರ್ನಾಟಕ ಮಾತಾಡ್ರಿ ಗೌಡ್ರೆ, ಮಾತಾಡಿ. ಆಯ್ತಾಯ್ತು. ಕರ್ನಾಟಕಕ್ಕೆ ವಾಪಸ್ ಬರ್ತಕ್ಕಂಥ ಹಣ 47,000 ಕೋಟಿ ಅಂತ ಹೇಳಿದ್ದಾರೆ. 3 ಲಕ್ಷ ಚಿಲ್ಲರೆ ಕೋಟಿನಲ್ಲಿ ಕರ್ನಾಟಕಕ್ಕೆ ವಾಪಸ್ ಬರ್ತಕ್ಕಂಥ 47,000 ಕೋಟಿ ಹಣನ ನಾವು ತಗೊಂಡು ಏನ್ ಮಾಡೋದು? ನಾನೇನು ಯಾರನ್ನ ಟೀಕೆ ಮಾಡಬೇಕು ಅಂತ ಹೇಳೋದಿಲ್ಲ. ಇದಕ್ಕೆಲ್ಲ ನಾವು ದೆಹಲಿಯಲ್ಲಿ ಕಳಿಸಿದೀವಲ್ಲ ಜನಪ್ರತಿನಿಧಿಗಳು, ಪಾರ್ಲಿಮೆಂಟ್ ಸದಸ್ಯರು ಪಕ್ಷಾತೀತವಾಗಿ ಹೋರಾಟ ಮಾಡಿ ಈ ಕಾನೂನನ್ನ ಬದಲಾವಣೆ ಮಾಡ್ಕೊಳ್ಳಿ. ನೀವು ಕಾನೂನನ್ನ ಬದಲಾವಣೆ ಮಾಡಿ ರಾಜ್ಯಕ್ಕೆ ತೆರಿಗೆ ಹಣನ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಿ ಅಂತೇಳಿ. ಇಲ್ಲ ನಾವೆಲ್ಲ ನಿಯೋಗ ಹೋಗಿ ಮಾನ್ಯ ಪ್ರಧಾನಮಂತ್ರಿಗಳ ಹತ್ರ, ಹಣಕಾಸು ಮಂತ್ರಿಗಳ ಹತ್ರ ಭಿನ್ನಯಿಸ್ಕೊಂಡು ಗ್ರಾಂಟ್ ತರಬೇಕು. ಇಲ್ಲ ಅಂದ್ರೆ ಅವರೇ ತಿಳ್ಕೊಂಡು ಈ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ತಿಳ್ಕೊಂಡು ನಮಗೆ ವಿಶೇಷ ಅನುದಾನಗಳನ್ನು ಕೊಡಬೇಕು. ವಿಶೇಷವಾದಂಥ ಅನುದಾನಗಳನ್ನು ಆಗಿಂದಾಗ್ಗೆ ಕೊಡ್ತಾ ಇರಬೇಕು. ಅದೂ ಇಲ್ಲ. GST ಮಾಡಿದ್ರಿ. ನಾನು GST ಮಾಡಿದಾಗ ನಾನು ವಿರೋಧವಾದಂಥ ಅಭಿಪ್ರಾಯನ ನಾನು ವ್ಯಕ್ತ ಮಾಡಿದ್ದೀನಿ ಈ ಸದನದಲ್ಲಿ. ಏನು GST ಏನೋ ಇವತ್ತು ನಾವು ಮಾಡ್ತಾ ಇದ್ದೀವಿ, ರಾಜ್ಯದ ಕೈಯನ್ನ ಕಟ್ಟಿ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ನಾವಿನ್ನ ವ್ಯಾಟ್ ಇಲ್ಲ ಅಂದ್ರೆ ನಮ್ಮ ರಾಜ್ಯದಲ್ಲಿ ಯಾವುದೋ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಬಂದಾಗ, ಒಂದು ಮಹತ್ತರವಾದಂಥ ಯೋಜನೆ ತಗೊಂಡಾಗ ಆ ಯೋಜನೆಗೆ ನಾವು ನೋಡ್ರಪ್ಪ ಇಂಥ ಒಂದು ಯೋಜನೆಯನ್ನು ತಗೋತಾ ಇದ್ದೀವಿ, ನಾವು ನಿಮ್ಮ ಮೇಲೆ 1% ಟ್ಯಾಕ್ಸ್ ಅನ್ನು ಹಾಕ್ತಾ ಇದ್ದೀವಿ, ಟ್ಯಾಕ್ಸ್ ಹಾಕಿ ಅದ್ರ ಮುಖಾಂತರ ಈ ಯೋಜನೆಯನ್ನು ಪೂರ್ಣಗೊಳಿಸ್ತೀವಿ ಅಂತ ಹೇಳ್ತಕ್ಕಂಥ ಧೈರ್ಯ ಕಳ್ಕೊಂಡಿದೀವಿ ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ. ಇಡೀ ರಾಜ್ಯದಲ್ಲಿ GST ತಗೊಂಡೋಗಿ ಸೆಂಟ್ರಲ್ ಗವರ್ನಮೆಂಟು ಒಂದೇ ಟ್ಯಾಕ್ಸು ಒಂದೇ ಇದು ಅಂತಕ್ಕಂಥ ಭಾವನೆ ಇರಬಹುದು. ಆದರೆ ನಿಮ್ಗೆ ಇವು 4 ಬಿಟ್ಟರಲ್ಲ, ಅಬಕಾರಿ, ಮುದ್ರಾಣ, ಇವು 4 ಏನಾರ ಇಲ್ಲದೆ ಇದ್ದಿದ್ರೆ ನಿಮ್ಮ ಸ್ಥಿತಿ ಇನ್ನು ಯಾವ ಸ್ಥಿತಿ ಬರೋದು ಅಂತ ತಿಳ್ಕೊಳ್ಳಿ. ಸುಮ್ಮನೆ ಬಂಡವಾಳದ ಇದಿಲ್ಲದ ಭಾಷಣ ಮಾಡಬೇಡಿ. ಏನ್ ಆತುತ್ತು ಅಂತ ತಿಳ್ಕೊಳ್ಳಿ. ನಿಮ್ಮ ಸಂಬಳ ಕೊಡೋಕೆ ದುಡ್ಡು ಇರ್ತತ್ತ? ಇವು 4ನ್ನೇ ನಿಮಗೆ ಬಿಡ್ದ ಹೋಯ್ದ್ರೆ ಡೀಸೆಲ್ಲು, ಪೆಟ್ರೋಲು, ಈ ಸಾರಿಗೆ, ಸಬ್ ರಿಜಿಸ್ಟ್ರು, ಈ ಅಬಕಾರಿ ಇವಿಲ್ದೇ ಇದ್ರೆ ಇವು 4ರಿಂದ 2,000 ಕೋಟಿ ಬರ್ತಾ ಇದೆ. ಇವಿಲ್ದೇ ಇದ್ರೆ ಏನಾಗೋದು? ಇವು 4 ಬಿಟ್ರಲ್ಲ ನಿಮ್ಮ ಪಾಲ್ಗೆ. ಈಗ GST ನಲ್ಲಿ
77,000 ಕೋಟಿ ಅಸೆಸ್ ಮಾಡಿದಿರಿ. ಆದರೆ ನೀವು ಈ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ನೀವೇನಾದ್ರೂ ಟ್ಯಾಕ್ಸ್ ಹಾಕಕ್ಕೆ ನಿಮ್ಗೆ ಅಧಿಕಾರ ಇದೆಯಾ? ಇಲ್ಲ. ಇದನ್ನೇ ಬಜೆಟ್ ಅನ್ನೋದು, ಇದನ್ನೇ ಚರ್ಚೆ ಮಾಡಬೇಕಾಗಿರೋದು. ಸೆಸ್ಸು GST ನಲ್ಲಿ ನಮಗಿಷ್ಟು ಅಂತ ಕೊಡ್ತಾರೆ, 50% ನಾವು ತಗೋತೀವಿ. ಆದ್ರೆ ಅದರ ಮೇಲೆ ಸೆಸ್ ಅಂತ ಹಾಕಿರೋರು ಕೇಂದ್ರ ಸರ್ಕಾರದ ಎಲ್ಲ ಕಮಾಡಿಟೀಸ್ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಇರೋಂಥ ಭಾವನಾತ್ಮಕವಾಗಿ ಏನೇನು ಸ್ಪಂದನೆ ಇರುತ್ತೋ ಆ ಕಮಾಡಿಟೀಸ್ಗೆಲ್ಲ ಸೆಸ್ ಹಾಕ್ತಾರೆ. ಆ ಸೆಸ್ನಲ್ಲಿ ನಾನು ಕೊನೆ ಪಕ್ಷ ನಾನು ಕೇಳ್ತಕ್ಕಂಥದ್ದು ಕೇಂದ್ರ ಸರ್ಕಾರನ, ಆಕಸ್ಮಿಕವಾಗಿ ಕರ್ನಾಟಕ ಸರ್ಕಾರಕ್ಕೆ ಸಂದಿಗ್ಧತೆ ಬಂದ್ರೆ ಆ ಸೆಸ್ ಅನ್ನಾದ್ರೂ ನಾವು ಜನಗಳ ಮೇಲೆ ಹಿಂಗ ಆಗ್ತಾ ಇದೀವಪ್ಪ, ಇಂಥ ಕಮಾಡಿಟಿ ಮೇಲೆ ಈ ಹಣನ ತೆಗೆದುಕೊಂಡು ಈ ರಾಜ್ಯದ ಅಭಿವೃದ್ಧಿಯನ್ನ ಇಂಥದಕ್ಕೆ ನಾವು ವಿನಿಯೋಗ ಮಾಡ್ತೀವಿ, ಆ ಸೆಸ್ಸಿನ ಹಣ ಹಾಕೋ ಜವಾಬ್ದಾರಿನಾರು ನಮಗೆ ಕೊಡಿ ಅಂತ ಅದು ಅವರೇ ಹಾಕ್ತಾರೆ. ಅವರೇ ಹಾಕ್ಬಿಟ್ಟು ಆ ಸೆಸ್ಸಿನ ಹಣನ ನಮಗೆ ಸಾಲದ ರೂಪದಲ್ಲಿ ಕೊಡ್ತಾರೆ. ಆ ನಮ್ಮದೇ ಹಣ, ಅದು ಈ ರಾಜ್ಯದ್ದೇ ಹಣ ಹೋಗುತ್ತೆ ಸೆಸ್ಸಿನ ರೂಪದಲ್ಲಿ. ಆ ಹಣನ ಸಾಲವಾಗಿ ನಮಗೆ ಕೊಟ್ಟು ಆ ಸಾಲ ತೀರಿಸ್ತಾವ್ರಷ್ಟೇ. ಅದೇ ಬೆಳಿಗ್ಗೆ ಹೇಳಿದ್ದು ಸಾಲ. ಇನ್ನು ಅವರೇನು ಈ ಗ್ಯಾಪ್ನೇನು ನಿಮಗೆ ವ್ಯಾಟ್ನಿಂದ ಬರ್ತಕ್ಕಂಥ ಸಂದರ್ಭದ ಟ್ಯಾಕ್ಸ್ಗೂ GSTಗೂ ಇರ್ತಕ್ಕಂಥ ವ್ಯತ್ಯಾಸ ಏನಿದೆ, ಆ ಗ್ಯಾಪ್ ಅನ್ನ ನಾವು ತುಂಬಿಕೊಡ್ತೀವಿ ಅಂತಕ್ಕಂಥ ವಾಗ್ದಾನ ಏನ್ ಮಾಡಿದ್ರು ಅದು ಮುಗೀತು ಜೂನ್ 22ಕ್ಕೆ. ಮುಗಿದ ಮೇಲೆ ಮುಂದೆ ಕಂಟಿನ್ಯೂ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಆ ಕಂಟಿನ್ಯೂಸ್ ಆ ಗ್ಯಾಪು ಒಂದು 12-17 ಸಾವಿರ ಕೋಟಿ ಬರೋದು, ಅದು ಬರದೆ ಹೋದ್ರೆ ಹೆಂಗ್ ನಡೆಸ್ತೀರಿ? ಯಾವ ಯೋಜನೆ ತಗೋತೀರಿ? ಯಾವ ಕಾಮಗಾರಿಗಳು ತಗೋತೀರಿ? ಯಾವ ರಸ್ತೆ ನಡೆಸ್ತೀರಿ ಹೇಳಿ ನನಗೆ? ಅದೇ ಬರ್ಕತ್ತೀರಿ. ಒಂದೊಂದು ಇಲಾಖೆಗೆ 15 ಎಷ್ಟಿದೆ? ನೀರಾವರಿ ಬಗ್ಗೆ ಮಾತಾಡ್ತಿರಲ್ಲ, 1,20,000 ಕೋಟಿ ಇವತ್ತು ವರ್ಕ್ ಇನ್ ಹ್ಯಾಂಡ್ ಇದೆ. ವರ್ಕ್ ಆರ್ಡರ್ ಕೊಟ್ಟಿದ್ದೀರಿ. ಎಲ್ಲಿಂದ ಕೊಡ್ತಿರೋಕ್ಕೆಲ್ಲ ದುಡ್ಡ? ನೀವು ಕೊಡೋ 20,000 ಕೋಟಿನಲ್ಲಿ 5 ಪ್ರಿನ್ಸಿಪಲ್ ಎಲ್ಲ ಹೋಗಿ ಉಳ್ಕೊಳ್ಳೋದು 15,000 ಕೋಟಿ. 15,000 ಕೋಟಿನಲ್ಲಿ ಏನು ಮಾಡ್ತೀರಿ? ಎಷ್ಟಿದೆ ನಿಮ್ಮ ಹತ್ರ ವರ್ಕ್ ಇನ್ ಹ್ಯಾಂಡ್? 1,20,000 ಕೋಟಿಗೂ ಅಧಿಕವಾಗಿದೆ ವರ್ಕ್ಗಳು, ಕಾಮಗಾರಿಗಳು. ಎಲ್ಲಿಂದ ದುಡ್ಡು ತತ್ತೀರಿ? ಯಾವ ದುಡ್ಡಲ್ಲಿ ಕಾಮಗಾರಿ ಮುಗಿತವೆ? ಒಂದೊಂದು ಪ್ರಾಜೆಕ್ಟ್ 10 ವರ್ಷ 15 ವರ್ಷ ಆಗ್ದಲ್ಲ ಏನ್ರಿ ಮಾಡ್ತವೆ? ಕೇಳೋರ್ಯಾರು ಇರೋರು? ಎತ್ತಿನೊಳೆ 12,000 ಕೋಟಿ ಸ್ಟಾರ್ಟ್ ಆಯ್ತು. ಇವತ್ತು 25,000 ಕೋಟಿ ಬೇಕು ಅಂತಾರೆ. 2 ವರ್ಷ 3 ವರ್ಷದಲ್ಲಿ ಎತ್ತಿನೊಳೆ ಮುಗಿದೋಗಿದ್ರೆ, ಇಲ್ಲ 5 ವರ್ಷ ಟೈಮ್ ಬಾಂಡಲ್ಲಿ ಮುಗಿದೋಗಿದ್ರೆ ಎಷ್ಟು ಕೋಟಿಲಿ ಮುಗಿಯೋದು? ನೀವು ಪ್ರಲಾಂಗ್ ಮಾಡ್ದಂಗೆ ಎಸ್ಟಿಮೇಟ್ ರೇಟ್ ಜಾಸ್ತಿ ಆಗ್ತವೆ, SR ರೇಟ್ ಜಾಸ್ತಿ ಆಗುತ್ತೆ, ಎಲ್ಲ ಜಾಸ್ತಿ ಆಗಿ ಕೊನೆಗೆ ಆ ದುಡ್ಡು ಜಾಸ್ತಿ ಆದಾಗ ಆ ಯೋಜನೆ ಗಾತ್ರ ಜಾಸ್ತಿ ಆಗದಲ್ಲಿ ಏನಾಗುತ್ತೆ? ದುಡ್ಡು ಯಾಕಿಲ್ಲ ನಿಮ್ಮ ಹತ್ರ? ಯಾಕಿಲ್ಲ ದುಡ್ಡು ಅಂದ್ರೆ ಇದೇ ರೀತಿ ಏನ್ ಮಾಡ್ತೀವಿ ನಾವು? ಮುಂದೆ ಗೆದ್ದು ಬರ್ಬೇಕಲ್ಲ, ಅದಕ್ಕೆ ಹೋಗ್ತೀವಿ. ಯಡಿಯೂರಪ್ಪನರೇ ಕೊಡಿ, ಬೊಮ್ಮಾಯಿಯವರೇ ಕೊಡಿ ಅಂತೀವಿ, ಅಡಿಷನಲ್ ಗ್ರಾಂಟ್ ಬರಿಸ್ಕೊತೀವಿ. ಅದೆಲ್ಲ ಎಲ್ಲಿಗೆ ಹೋಗುತ್ತೆ? ಅಡಿಷನಲ್ ಗ್ರಾಂಟ್ ಆಗೇ ಉಳಿಯುತ್ತೆ. ಅದ್ರ ದುಡ್ಡು ಯಾರಿಗೆ ಅದೃಷ್ಟ ಇರುತ್ತೋ, ಯಾರಿಗೆ ಇನ್ಫ್ಲೂಯೆನ್ಸ್ ಇರುತ್ತೋ ಅವ್ನು ದುಡ್ಡು ತಗೊಂಡು ಮನೆಗೆ ಹೋಗ್ತಾನೆ. ಬಾಕಿಯನ್ನೆಲ್ಲ ಏನು ಮಾಡ್ತಾನೆ? ವಿಧಾನಸೌಧ ಸುಂದ, ಇದ್ರ ಸುಂದ, ವಿಕಾಸಸೌಧ ಸುತ್ತ, ಇದ್ರ ಸುತ್ತಾರೆ ಫೈಲ್ ಇದಿಡ್ಕೊಂಡು. ಎಲ್ಲಿ ಯಾವ ಸಿಸ್ಟಮಲ್ಲಿ ಯಾವ ಹೇಳಿ ನೀವು? ಅದರಿಂದ ನಾನು ಹೇಳ್ತಕ್ಕಂಥದ್ದು ಇದಕ್ಕೊಂದು ಅಂತಿಮ ಆಡದೆ ಹೋದ್ರೆ, ಹಿಂಗೆ ಹೋದ್ರೆ, ಅಂತಿಮ ಆಡದೆ ಹೋದ್ರೆ ಎಲ್ಲರ ಗೌರವ ಹೊಂದಿಸಿ ಹೋಗೋವಂಥ ಕಾಲ ಬರ್ತಾ ಇದೆ. ಯಾಕೆ? 43,000 ಕೋಟಿನೇ ನಿಮಗೆ ಬಂಡವಾಳ ಉಳಿದಿರೋದು. ಇಲ್ಲ ಯಾರು ಇದ್ರೆ ಹೇಳಿ ಜಾಸ್ತಿ ಉಳಿದಿತ್ತೆ ಅಂತ. ಅದು ಸಾಲದ ದುಡ್ಡು. ಸಾಲ ತೆಗಿಯೋ ದುಡ್ಡು 43,000 ಕೋಟಿ ಇದೆ. ರೆವಿನ್ಯೂ ಡಿಫಿಸಿಟ್ ಇರೋದ್ರಿಂದ ಆ 43,000 ಕೋಟಿ ಬಿಟ್ರೆ ಈಗ ಸಾಲದ ಪ್ರಮಾಣ ಇನ್ನೂ ನೀವು ಮುಂದಿನ ವರ್ಷ ಜಾಸ್ತಿ ಮಾಡ್ತಾ ಹೋದ್ರೆ, ಪೂರ್ಣ ಎಲ್ಲ ಸಾಲಕ್ಕಾಗೆ ಹೋಗೋದಾದ್ರೆ, ಅಸ್ಲಿಗೆ ಬಡ್ಡಿಗೆ ಹೋಗೋದಾದ್ರೆ ನಿಮ್ಗೆ ಅಭಿವೃದ್ಧಿಗೆ ಹಣ ಎಲ್ಲಿ ಉಳಿಯುತ್ತೆ ಹೇಳಿ? ಯಾವ ಹಣದಲ್ಲಿ ಅಭಿವೃದ್ಧಿ ಮಾಡ್ತೀರಿ ಹೇಳಿ? ಇದು ನಮ್ಮ ಮೂಲಭೂತವಾದಂಥ ಪ್ರಶ್ನೆ ಹೊರತು ನಾನು ಯಾರನ್ನು ಟೀಕೆ ಮಾಡ್ತಕ್ಕಂಥದ್ದಲ್ಲ. ಅದರಿಂದ GST ಒಂದು ಏನು ನಮಗೆ ನಮ್ಮ ರಾಜ್ಯದ ಟ್ಯಾಕ್ಸನ್ನು ನಾವೇ ಹಾಕೊಂಡು ಈ ರಾಜ್ಯನ ಏನು ಯೋಜನೆಗಳನ್ನು ಪೂರ್ಣಗೊಳಿಸ್ತಾ ಇದ್ದೋ ಅದು ಇವತ್ತು ನಿತ್ತೋಗಿದೆ. ನಿತ್ತೋಗ್ತಕ್ಕಂಥ ಈ GST
ಇದರಿಂದ ನಮಗೆ ಅನ್ಯಾಯ ಆಗಿದೆ. ಆದ್ದರಿಂದ ಕೇಂದ್ರ ಸರ್ಕಾರ ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ಕರ್ನಾಟಕ ರಾಜ್ಯದಿಂದ ಎಷ್ಟು ಹೋಗುತ್ತೆ ಅದೊಂದು ಅವ್ರಿಗೆ ಇಟ್ಕೊಂಡಿದ್ದೀರಿ 33% ಆಗ್ತೀರಿ ಆದಾಯ ತೆರಿಗೆ. ಯಾರನ್ನಾರ ಒಂದು ದಿವಸ ಬೆಳಿಗ್ಗೆ ಕೇಂದ್ರ ಸರ್ಕಾರ ಇಷ್ಟು ಲಕ್ಷ ಟ್ಯಾಕ್ಸ್ ತಗೊಂಡ್ಬರ್ಬೇಕ್ರಿ ನೀವು ಅಂತ ಹೇಳಿ ಅಧಿಕಾರಿಗಳಿಗೆ ಹೇಳಿ ಕಳ್ಸಿರೆ ಸಾಯಂಕಾಲದ ಹೊತ್ತಿಗೆ ಖಜಾನೆಗೆ ಟಡ 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 ಅಂತ ಉದುರುತ್ರಿ ಇನ್ಕಮ್ ಟ್ಯಾಕ್ಸು. ನಿಮ್ಗೆ ಯಾವ್ದು ಐತೆ ಟ್ಯಾಕ್ಸು? ಯಾವುದಿದೆ ಟ್ಯಾಕ್ಸ್ ಹೇಳಿ ನನಗೆ. ಆ ಟ್ಯಾಕ್ಸು ಟಣ ಟಣ ಅಂತ ಉದುರುತ್ತೆ. ನೀವು ಯೋಚನೆ ಮಾಡಿ, ಅಂತ ಟ್ಯಾಕ್ಸು, ಆ ಇನ್ಕಮ್ ಟ್ಯಾಕ್ಸು ಎಷ್ಟು ಬರುತ್ತೆ? ಅದು ಸಮುದ್ರ ಕೇಂದ್ರ ಸರ್ಕಾರ. ನಮ್ಮವೆಲ್ಲ ನದಿಗಳೆಲ್ಲ ಕೊನೆಗೊಂದ್ಸಾರಿ ಕೊಳ್ಳಾಗ್ತಾ ಇದ್ದಾವೆ. ಈಗ ನೀರಿಲ್ಲದ ಕೊಳಗಳಾಗ್ತಾ ಇದ್ದಾವೆ ನಮ್ಮವೆಲ್ಲ. ಸಮುದ್ರ ಅದು. ಆ ಸಮುದ್ರದವರು ನಮ್ಮ ಕಡೆಗೆ ನೋಡ್ಕೋಬೇಕು, ರಾಜ್ಯಗಳನ್ನು ಕಾಪಾಡಬೇಕು. ನಾವು ಸುಮ್ಮನೆ MLAಗಳಲ್ಲಿ ಬಂದು ಏನೂ ಇಲ್ದಲೇ ಬರೀ ಲೆಟರ್ ತಗೊಂಡೋಗಿ ಎಲ್ಲ ಸ್ಪಿಲ್ ಓವರ್ ಮಾಡಿ ಆ LOCಗೆ ಆ ಪಡೋ ಕಷ್ಟ ಪರಿತಾಪ, ಅವ್ನು ಮನುಷ್ಕೊಂಡು ಹೋಗಿ ಅವ್ನು ಹಿಡ್ಕೊಂಬರೋ ಹೊತ್ತಿಗೆ ಎಷ್ಟು ಕಷ್ಟ ಆಗ್ತಾ ಇದೆ. ಅದರಿಂದ ಈ ಪರಿಸ್ಥಿತಿಗೆಲ್ಲ ಕೇಂದ್ರ ಸರ್ಕಾರದ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಅನುಕರಣೆ, ಕರುಣೆ ರಾಜ್ಯದ ಮೇಲೆ ಇರಬೇಕು. GST ಒಳ್ಳೇದು ಅಂತ ನಾನು ಭಾವಿಸಿ ವಾದ ಮಾಡಿದ್ದೆ ಹಿಂದೊಂದು ಸಾರಿ ನಮ್ಮಲ್ಲಿ ಲಯನ್ ಕ್ಲಬ್ನವರು ಕರೆದಾಗ. ನನಗೆ ಆಮೇಲೆ ಗೊತ್ತಾಯ್ತು ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಆ ಮಂಡಳಿ ತೀರ್ಮಾನಗಳು, ಇದು ನಾವು ಕೈ ಕೊಡದವ್ರು ಕೈ ಕೊಡ್ತಾ ಇದ್ದೀವಿ. ಇದು ಒಂದಲ್ಲ ಒಂದು ದಿವಸ ಈ ರಾಜ್ಯದ ಆರ್ಥಿಕ ವ್ಯವಸ್ಥೆಗೆ ಭದ್ರ ಬುನಾದಿ ಆಗೋದ್ರ ಬದಲು ಕೊಡ್ಲಿ ಏಟ್ ಬೀಳುತ್ತೆ ಅಂತಕ್ಕಂಥದ್ದನ್ನು ನಾನು ಮಾತಾಡಿದ್ದೆ. ಆದ್ದರಿಂದ ಈ ಟ್ಯಾಕ್ಸಿನ ವ್ಯವಸ್ಥೆನಲ್ಲಿ ಬಹಳ ಮಟ್ಟಿಗೆ ನಾವು ಸುಧಾರಣೆಯನ್ನು ಪಡಿಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ರೀತಿ ಈಗ ನಮಗೆ ವೆಚ್ಚ ನಾವು ಪೂರ್ಣ ಪ್ರಮಾಣದಲ್ಲಿ ಮಾಡಿದ್ದೀವಿ ಅಂತ ಹೇಳಿದ್ದೀನಿ, ಆಗಿದೆ, ತೋರಿಸಿದಿರಿ ವೆಚ್ಚನ. ನಮ್ಮ ಬಜೆಟ್ಗಿಂತ ನಮ್ಮ ಇದಕ್ಕಿಂತ ನಾವು ಹೆಚ್ಚಿಗೆ ಖರ್ಚು ಮಾಡಿದೆ. ಯಾವ ಹಣ ಅದು? ಸಾಲದಣ. ಅವ್ರು 18,000 ಕೊಟ್ಟರಲ್ಲ, ಇನ್ನೇನು ಮಾಡ್ತೀರಿ? ದುಡ್ಡು ಇಟ್ಕೊಂಡು ಎಲ್ಲ ಬಾಬತ್ತಿಗೂ ಖರ್ಚು ಮಾಡಿರಿ. ಎಲ್ಲ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ಗೆ ಹಾಕಿರಿ. ನೀವು ಇಟ್ಟಿರ್ತಕ್ಕಂಥದ್ದಕ್ಕಿಂತ ನಮ್ಮ ಸಾಲದ ಹಣದಿಂದ ನಾವು ವೆಚ್ಚವನ್ನು ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ, ನಮ್ಮ ಉತ್ಪತ್ತಿಯಿಂದ ಅಲ್ಲ. ಇದನ್ನು ತಿಳ್ಕೋಬೇಕು. ನಮ್ಮ ತೆರಿಗೆ ಆದಾಯದಿಂದ ಅಲ್ಲ. ತಗೊಂಡಿರ್ತಕ್ಕಂಥ ಸಾಲವನ್ನು ಆ ಯೋಜನೆಗಳಿಗೆ ವೆಚ್ಚ ಮಾಡಿದ್ದೀವಿ. ಅದರಿಂದ ವೆಚ್ಚದ ಪ್ರಮಾಣ ಜಾಸ್ತಿ ಆಗಿದೆ. ಅಲ್ಲದೆ ಇದ್ರೆ ಎಲ್ಲಿಂದ ವೆಚ್ಚದ ಪ್ರಮಾಣ ಜಾಸ್ತಿ ಆಗೋದು, ಕುಂಠಿತ ಆಗೋದು. ಆ ವೆಚ್ಚದ ಪ್ರಮಾಣ ಜಾಸ್ತಿ ಆಗಲಿಕ್ಕೆ ಇದು ಒಂದು ಮೂಲ ಕಾರಣ ಅಂತಕ್ಕಂಥದ್ದನ್ನ ನಾವು ಸಾಲ ತಂದು, ನಾನು ದೊಡ್ಡ ಮಾತಾಡಲ್ಲ, ವಿರೋಧ ಪಕ್ಷದ ನಾಯಕರು ದೊಡ್ಡ ಮಾತಾಡ್ಬೋದು, ಅವರಿಗೆ ತಡೆಯುತ್ತೆ. ನಾವು ಚಿಕ್ಕವ್ರು ಇನ್ನೂ, ನಾವು ಆ ಮಾತುಗಳನ್ನೆಲ್ಲ ಬಳಸೋಕೆ ಹೋಗೋದಿಲ್ಲ ನಾನು. ಆದರೆ ನಾವು ಇಕ್ಕಟ್ಟಿಗೆ ಸಿಗಾಕೊಳ್ತಾ ಇರ್ತಕ್ಕಂಥದ್ದು ಅಕ್ಷರಶಃ ಸತ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ನಾವೇ ರಚನೆ ಮಾಡಿಕೊಂಡಿದ್ದು 2002ರಲ್ಲಿ ಒಂದು ಬಜೆಟ್ಟು ಯಾವ ರೀತಿ ಇರಬೇಕು, ನಮ್ಮ ಹಣಕಾಸಿನ ಪರಿಸ್ಥಿತಿ ಆಗಿರಬೇಕು ಅಂತಕ್ಕಂಥದ್ದನ್ನು ಭಾಳ ಮಟ್ಟಿಗೆ ನಾವು ಒಂದು ನಿಬಂಧನೆಗಳನ್ನು 2002ರಲ್ಲಿ ವಿತ್ತೀಯ ನಿಯಮಾವಳಿಗಳನ್ನು ರಚನೆ ಮಾಡಿಕೊಂಡು, ಆ ವಿತ್ತೀಯ ನಿಯಮಾವಳಿನಲ್ಲಿ ಏನೇನು ರಚನೆ ಮಾಡಿಕೊಂಡು, ರೆವಿನ್ಯೂ ಸರ್ಪ್ಲಸ್ ಇರಬೇಕು ಒಂದನೇದು. ಎರಡನೇದು ಫಿಸ್ಕಲ್ ಡಿಫಿಸಿಯೇಟ್ 3%ಗಿಂತ ಜಾಸ್ತಿ ಇರಬಾರ್ದು ಅಂತೇಳಿ ಮಾಡ್ಕೊಂಡು, ಆಮೇಲೆ ನಾವು ಮಾಡ್ತಕ್ಕಂಥ ಸಾಲ 25%ಗಿಂತ ಜಾಸ್ತಿ ಆಗಬಾರ್ದು, ಒಟ್ಟು GSTPಗಿಂತ ಆಂತರಿಕ ಉತ್ಪನ್ನಕ್ಕಿಂತ ಜಾಸ್ತಿ ಆಗಬಾರ್ದು. ಯಾವುದು ಆಗಲೇ ಇಲ್ಲ. ಕಳೆದ ಸಾರಿ ಆಯಿತು, ಇಕ್ಕಟ್ಟಿನ ಪರಿಸ್ಥಿತಿ ಬರುತ್ತೆ, ಆವಾಗ 1% ವಿತ್ತೀಯ ಕೊರತೆನೂ ಜಾಸ್ತಿ ಮಾಡ್ಕೊಳಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಡ್ತು, ಕಾನೂನು ಬದಲಾವಣೆ ಮಾಡ್ಕೊಂಡ್ರಿ. ಈಗ ಪುನಃ ಈ ವ್ಯವಸ್ಥೆ ಒಳಗಡೆ ನಾವು ಏನೇನು ವ್ಯವಸ್ಥೆನ ನಾವು ವಿತ್ತೀಯ
ನೇಮಗಳನ್ನು ಮಾಡ್ಕೊಂಡಿದ್ದೋ ಅದು ಈಗ ಹೋಗ್ತಾ ಇದೆ. 3.26 ತಲುಪಿದ್ದೀವಿ ನಾವು ಈಗಾಗಲೇ. 3ಕ್ಕೆ ಹೋಗ್ಬಿಟ್ಟು 3.26 ಆದರೆ ನಾವು 3ರೊಳಗೆ ಇರಬೇಕು ಅಂತಂದರೆ ನಾವೇನಾಗಿದ್ದೀವಿ. ಆಮೇಲೆ ಸಾಲದ ಪ್ರಮಾಣ 25ರೊಳಗೆ ಇರಬೇಕು ಅಂತ ಇತ್ತು. ಎಷ್ಟಕ್ಕೆ ಹೋಗಿದ್ದೀವಿ? 27.49ಕ್ಕೆ ಹೋಗಿದ್ದೀವಿ. ಜಾಸ್ತಿ ಆಗಿದೆ. ಈಗ ಆ ಅಮೆಂಡ್ಮೆಂಟ್ಗೆ ತಿದ್ದುಪಡಿ ತರಲೇಬೇಕು. ಇಲ್ಲಾಂದರೆ ಕಾನೂನಾತ್ಮಕವಾಗಿ ನಾವು ಹಣನ ಖರ್ಚು ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಯಾವತ್ತು ವಿತ್ತೀಯ ನಿಯಮಗಳನ್ನು ನಾವೇನು ಮಾಡ್ಕೊಂಡಿದ್ದೀವಿ ಈ ನಿಯಮಾವಳಿಗಳಿಗೆ ಬದ್ಧವಾಗಿರಬೇಕು. ಇದನ್ನು ಮೀರಿ ನಾವು ನಡೆದ್ರೆ ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲ ಅಂತೇಳಿ ಸಂದೇಶ ಹೋಗುತ್ತೆ. ಮತ್ತೆ ಪರಿಸ್ಥಿತಿ ಸರಿಯೂ ಇರೋದಿಲ್ಲ, ನಾವು ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಅಭಿವೃದ್ಧಿ ಕೆಲಸಗಳು ಇದು ಇನ್ಯಾವುದು ಇದ್ದಾಗಲ್ಲ. ಸಂಬಳ ನಿಲ್ಲಲ್ಲ, ಸಾರಿಗೆ ನಿಲ್ಲಲ್ಲ, ಸಾಲದ ಬಡ್ಡಿ ನಿಲ್ಲಲ್ಲ, ಸಾಲದ ಅಸಲು ನಿಲ್ಲಲ್ಲ, ಯಾವ್ಯಾವುದೂ ನಿಲ್ಲಲ್ಲ. ನಿಲ್ಲದು ಅಭಿವೃದ್ಧಿ ಕೆಲಸಗಳಷ್ಟೇ. ಈ ಅಭಿವೃದ್ಧಿ ಕೆಲಸಗಳಿಗೆ ಮಾತ್ರ. ಕೊರೋನಾ ಬತ್ತು ಅಂತ ಹೇಳಿದ್ರು, ನಿಜ. 1 ವರ್ಷ ತೀವ್ರವಾದಂಥ ಕೊರೋನಾದಿಂದ ತೊಂದರೆ ಆಗಿದ್ದು ಸತ್ಯ. ಇಲ್ಲ, 1 ವರ್ಷ ಆಯಿತು. ಆಮೇಲೆ ಟ್ಯಾಕ್ಸಸ್ಸು ಬಂತು. ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೋ ಆ ಟ್ಯಾಕ್ಸಸ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕೊರತೆ ಉಂಟಾಗಲಿಲ್ಲ. 1 ವರ್ಷ ಮಾತ್ರ ಸ್ವಲ್ಪ ಉಂಟಾಯಿತು. ಅದಾದಮೇಲೆ ಇವತ್ತಿನವರೆಗೆ ಆ ಟ್ಯಾಕ್ಸ್ ನಾವು ಏನು ಸಂಪನ್ಮೂಲನ ನಾವು ಕ್ರೋಢೀಕರಣ ಮಾಡ್ಕೋತೀವಿ ಅಂತಕ್ಕಂಥ ಭರವಸೆನ ಸದನ ಮುಂದೆ ಕೊಡ್ತೀವಿ. ಆ ಸದನದ ಮುಂದೆ ಕೊಟ್ಟಂಥ ಭರವಸೆಗಳು ಯಾವತ್ತೂ ಆ ಟ್ಯಾಕ್ಸ್ನಲ್ಲಿ ಬರ್ತಕ್ಕಂಥದ್ರಲ್ಲಿ ಕಡಿಮೆ ಆಗಿಲ್ಲ. ಕಳೆದ ಸಾರಿ ಸಾರಿಗೆನಲ್ಲಿ ಮಾತ್ರ 1.25 ಕೋಟಿ ಕಡಿಮೆ ಆಗಿದೆ. ಅದು ಮುಂದಿನ ಸಾರಿ ಜಾಸ್ತಿ 8,000 ಕೋಟಿ ಇಟ್ಕೊಂಡಿದ್ದೀರಿ, ಅದರಲ್ಲಿ ಬರಬಹುದು. ಆದ್ದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಇವತ್ತು ನಮಗೆ ಕಾಣೋದಿಲ್ಲ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಕಾನೂನಿಗೆ ನಾವು ತಿದ್ದುಪಡಿ ತರಲೇಬೇಕಾಗಿದೆ, ತರ್ತಾರೆ. ಈಗ ಒಟ್ಟಾರೆ ಸಾಲದ ಪ್ರಮಾಣ ಇಷ್ಟಾಗಿದೆ. ಇದಾದ ಮೇಲೆ ಇವತ್ತು ಸಾಲ ಎಷ್ಟಾಗಿದೆ? 5,18,366 ಕೋಟಿ ಆಗಿದೆ. ಅದನ್ನು ತೀರಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ಸಾಲನ ಈಗ ಜಾಸ್ತಿ ಹೋಗಿದ್ದೀವಿ. ಆ ಸಾಲ ಇನ್ನೂ ಮಾಡ್ತಾ ಹೋದರೆ ಆ ಸಾಲದ ಬರ್ತಕ್ಕಂಥ ಹಣದಲ್ಲೇ ನಮ್ಮ ರೆವಿನ್ಯೂ ಡಿಫಿಸಿಟ್ ಹಣನ ನಾವು ತೀರ್ಸೋದಾದರೆ ನಾವು ಸಂಕಷ್ಟಕ್ಕೆ ಮುಂದೆ ನಮ್ಮ ರೆವಿನ್ಯೂ ಡಿಫಿಸಿಟ್ಗೆ ನಮ್ಮ ಸಾಲ ಎಲ್ಲ ಹೊರಟೋಗುತ್ತೆ. ಆ ಕಡೆ ತೆರಿಗೆನೂ ಇಲ್ಲ, ಈ ಕಡೆ ಸಾಲ ಮಾಡಿ ನಾವು ರೆವಿನ್ಯೂ ಡಿಫಿಸಿಟ್ಗೆ ತೀರಿಸ್ತಾ ಹೋದರೆ ನಮ್ಮ ಅಭಿವೃದ್ಧಿ ಕೆಲಸಗಳ, ನಮ್ಮ ಯೋಜನೆಗಳ ಕಾರ್ಯ ಏನು, ನಮ್ಮ ಯೋಜನೆಗಳು ಯಾವ ರೀತಿ ಕಾರ್ಯಗತ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ಇಲ್ಲಿ ಕೂತು ಈ ಸದನದಲ್ಲಿ ಚರ್ಚೆ ಮಾಡಿ ಇದಕ್ಕೆ ಮಾರ್ಗೋಪಾಯಗಳನ್ನು ಕಂಡುಹಿಡಿಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಹೊರತು ಯಾರನ್ನ ಇಲ್ಲಿ ನಿಂತ್ಕೊಂಡು ಟೀಕೆ ಮಾಡೋದು, ಇದು ಮಾಡೋದು ನಮ್ಮ ಉದ್ದೇಶ ಅಲ್ಲ. ಇದನ್ನು ನಾನು ಈ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗ ಕೇಂದ್ರ ಸರ್ಕಾರದ ಈಗ ಹಣದುಬ್ಬರ ಜಾಸ್ತಿ ಆಗಿದೆ, 6% ಆಗಿದೆ ಅಂತೇಳಿ ಎಲ್ಲ ಎಕನಾಮಿಸ್ಟ್ ಹೇಳ್ತಾ ಇದ್ರು. ಆರ್ಥಿಕ ತಜ್ಞರು ಹಣದುಬ್ಬರ ಹೋಯ್ತು, 6% ಹೊರಟೋಗಿದೆ, ಇನ್ನು ಮುಂದೆ ಕಷ್ಟ ಹಣಕಾಸಿನ ಸ್ಥಿತಿಗತಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನೆಲ್ಲ ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ಈಗ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕೆ ಹೋದ್ರೆ ಭಾಳ ಟೈಮ್ ಹಿಡಿಯುತ್ತೆ. ಆಮೇಲೆ ಆಗಲೇ ಹೇಳಿದ್ದೀನಿ, ಕೇಂದ್ರ ಸರ್ಕಾರದ ಅನುಪಾತಗಳು, ಕೇಂದ್ರ ಸರ್ಕಾರ ಇನ್ನೇನು ಮಾಡಬೇಕಾಗಿಲ್ಲ. ನಿಮ್ಮ ಯೋಜನೆಗಳು ಏನು ಕೊಡ್ತೀರಿ ಅದಕ್ಕೆ ನೀವು ಯೋಜನೆ ತಗೋಬೇಕಾದ್ರೆ ನಿಮ್ಮ ಪ್ರಮಾಣ ಏನು ಘೋಷಣೆ ಮಾಡಿರ್ತೀರಿ ಅದೇ ಪ್ರಮಾಣ. ನಮ್ಮ ಇವ್ರು ಹೇಳ್ತಾ ಇದ್ರು ಮನೆಗಳದು ಹೌಸಿಂಗ್ ಫಾರ್ ಆಲ್, ಸತ್ಯ, ಅದು ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿರೋದು ಸತ್ಯ. ಆದರೆ ಅಲ್ಲೇನಾಗಿದೆ, ಆ ಯೋಜನೆ ಕಾರ್ಯಗತ ಆಗ್ಬೇಕಾದ್ರೆ ಕೇಂದ್ರ ಸರ್ಕಾರದ ಪಾಲು ಇಷ್ಟು, ರಾಜ್ಯ ಸರ್ಕಾರದ ಪಾಲಿಷ್ಟು, ಫಲಾನುಭವಿಯ ಪಾಲಿಷ್ಟು ಅಂತ ಹಾಕಿದೆ. ನಾವು ಸರಿಯಾದ ರೀತಿ ಹಕ್ಕುಪತ್ರನೇ ಕೊಟ್ಟಿಲ್ಲ. ಅವ್ರು ಸಿವಿಲ್ ಸ್ಕೋರ್ ಇಲ್ಲದೇ ನಾವು ಸಾಲ ಕೊಡಲ್ಲ ಅಂತ ಹೇಳಿದರೆ ಮನೆಗಳೆಲ್ಲ ಬಂದು ಅಲ್ಲಿ ನಿಂತಿದ್ದಾವೆ. ಮುಂದಕ್ಕೆ ಹೋಗಿ ಗತಿ ಇಲ್ಲ, ಮುಂದಕ್ಕೆ ಹೋಗಕ್ಕಾಗಲ್ಲ. ಅವ್ರೇನು ತಿಳ್ಕೊಂಡಿದ್ದಾರೆ, ಜನತಾ ಮನೆಗಳು ಅಂತಂದರೆ ಪುಕ್ಕಟ್ಟೆ, ಯಾವುದೇ ರೀತಿಯಿಂದ ನಾವು ದುಡ್ಡು ಕಟ್ಟಂಗಿಲ್ಲ ಅಂತಕ್ಕಂಥದ್ದನ್ನು ನಾವೇ ಭಾಷಣ ಮಾಡಿರ್ತೀವಿ. ನಾ ಕೋಟ್ ಹಾಕ್ಸೋಣಕ್ಕೆ ಹೊಡಿತೀವಿ ಭಾಷಣ.
ನಿನಗೆ ಮನೆ ಕೊಟ್ಟಿದ್ದೀವಿ, ನೀನೇನಿಲ್ಲ 3.5 ಲಕ್ಷದ ಮನೆ ನಿನಗೆ ನಾವು ಕಟ್ಟಿಸ್ಕೊಡ್ತೀವಿ ಅಂತ ಭಾಷಣ ಹೊಡೆದಿರ್ತೀವಿ. ಈಗ ಹೋಗ್ಬಿಟ್ಟು 1.5 ಲಕ್ಷ ನಿಂದು ಕೊಟ್ಟು ಅಂತ ಅಂದರೆ ಅವ್ರು ಏನು ಮಾಡ್ತಾ ಇದ್ದಾರೆ? ಇವತ್ತೆಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕುಂಠಿತ ಬಿದ್ದವೆ. ಇದನ್ನ ಯಾಕೆ ಸತ್ಯ ಮರಮಾಚ್ಕೆತೀರಿ? ಇದಕ್ಕೇನಾರ ಒಂದು ದಾರಿ ಕಂಡುಹಿಡಿಬೇಕಲ್ಲ. ದಾರಿ ಕಂಡುಹಿಡಿದಲೇ ಇದ್ರೆ ಆಗತ್ತೆ. ಹೌಸಿಂಗ್ ಫಾರ್ ಆಲ್ ಸ್ಕೀಮು ತಂದದ್ದು ನಿಜ, ಒಳ್ಳೆ ಯೋಜನೆ, ನಾನು ಅದ್ರ ಬಗ್ಗೆ ಎರಡೇ ತಕರಾರಿಲ್ಲ ನಾನು. ಆದರೆ ಯೋಜನೆ ಏನಾಗಿದೆ ಯೋಚನೆ ಮಾಡಿ. ಇವತ್ತು ಎಲ್ಲಿ ನಿಂತಿದೆ? ನಮ್ಮಲ್ಲೇ 1300 ಮನೆ ಕೊಟ್ಟರು. 1300 ಮನೆಗೆ ಎಲ್ಲ ಲಿಂಟ್ ಲೆವೆಲ್ಲು ಇದ್ರ ಲೆವೆಲ್ಲಿ ನಿಂತವೆ. ಏನಂತ ಕೇಳಿದರೆ ಕೇಂದ್ರದ್ದು ಬಂದಿದೆ ದುಡ್ಡು, ರಾಜ್ಯದ್ದು ಬಂದಿದೆ, ಫಲಾನುಭವಿದು ಬಂದಿಲ್ಲ. ಫಲಾನುಭವಿ ಕೇಳಿದರೆ ಬ್ಯಾಂಕ್ನವ್ರು ಕೊಡಿ ಸಾಲ ಬಂದರೆ ಸಿವಿಲ್ ಸ್ಕೋರ್ ಇಲ್ಲ ಅವನಿಗೆ, ಅವ್ನು ಕೂಲಿ ಮಾಡ್ಕೊಂಡು ಜೀವನ ಮಾಡೋಣ. ಈ ಸಿವಿಲ್ ಸ್ಕೋರ್ ಎಲ್ಲಿಂದ ತರೋಣ ನಾವು? ಸಿವಿಲ್ ಸ್ಕೋರ್ ಇಲ್ಲ, ಅವನಿಗೆ ಸಾಲ ಕೊಡೋಕೆ ಬರೋದಿಲ್ಲ. ಆ ಮನೆ ಮೇಲೆ ಕೊಡಿ ಅಂದರೆ ಹಕ್ಕುಪತ್ರ ಸರಿ ಇಲ್ಲ, ಹಕ್ಕುಪತ್ರ ಸರಿಯಾಗಿ ಕೊಡಿ. ಈ ತಕರಾರನ್ನು ಬಗೆಹರಿಸಿ. ನಮಗೇನು ಈ ಒಳ್ಳೆ ಕೆಲಸ ಮಾಡಿದರೆ ಜನ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಅದಕ್ಕೆ ನಾನು ಯಾವುದೇ ಇದನ್ನು ಮಾಡೋದಿಲ್ಲ. ನಾನು ಇದಕ್ಕೆ ಯಾರನ್ನು ಟೀಕೆ ಮಾಡ್ತಕ್ಕಂಥದ್ದಲ್ಲ. ಈಗ ಕೇಂದ್ರ ಸರ್ಕಾರ, ನಾನು ಒಂದೊಂದು ಪೇಪರ್ಲ್ಲಿ ಓದ್ತಾ ಇರ್ತೀನಿ, ವಿಶೇಷ ಅನುದಾನಗಳನ್ನು ಕೊಡುತ್ತೆ. ರಾಜ್ಯ ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಿದಾಗ ಹವಾಮಾನ ವೈಪರೀತ್ಯದಿಂದ ಉಂಟಾಗ್ತಕ್ಕಂಥ ಕೆಲವೊಂದು ವ್ಯವಸ್ಥೆ ಒಳಗಡೆ ಅನೇಕ ಅನುದಾನಗಳನ್ನು ಕೊಡ್ತಾರೆ. ಎಷ್ಟು ತಂದಿದ್ದೀರಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೇಳಿ? ಎಷ್ಟು ಬಂದಿದೆ ಹೇಳ್ರಪ್ಪ ಓಲಿ? ಎಷ್ಟು ಮಳೆಯಿಂದ ಹಾನಿಯಾಗಿದೆ, ಎಷ್ಟು ಆಗಿದೆ? ಅದ್ರ ಜೊತೆಗೆ ನಾವು ಹೋಗಿ ಬೊಮ್ಮಾಯಿಯವ್ರ ಹತ್ರ, ಈಶ್ವರಪ್ಪನವ್ರ ಹತ್ರ ಬರೆಸ್ಕೊಂಬತ್ತೀವಲ್ಲ ಆ ವಿಶೇಷ ಅನುದಾನ, ಆ ರೀತಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಪುರಸ್ಕೃತ ಯೋಜನೆಗಳ ಕೊಡೋದ್ರ ಜೊತೆಗೆ ಅಡಿಷನಲ್ ಆಗಿ ಒಂದೊಂದು ಇಲಾಖೆಗೆ ಇಷ್ಟಿಷ್ಟು ಅಂತ ಹೇಳಿ ಆ ಇಲಾಖೆಯನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ದೃಷ್ಟಿಯಿಂದ, ಆ ಇಲಾಖೆಯ ಅಭಿವೃದ್ಧಿ ಕಾರ್ಯಗಳನ್ನು, ಯೋಜನೆಗಳನ್ನು ಮುಂದುವರಿಸ್ತಕ್ಕಂಥ ದೃಷ್ಟಿಯಿಂದ ಕೆಲವೊಂದು ಸಂದರ್ಭದಲ್ಲಿ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು. ನಮ್ಮ ದುಡ್ಡಲ್ಲಿ ಆಗಲ್ಲ, ನಮ್ಮ ದುಡ್ಡಲ್ಲಿ ಸಾಧ್ಯವೇ ಇಲ್ಲ ರಾಜ್ಯನ ಅಭಿವೃದ್ಧಿ ಮಾಡೋಕ್ಕೆ. ಕೇಂದ್ರನೇ ಬರಬೇಕು, ಮಧ್ಯಸ್ಥಿಕೆ ವಹಿಸಬೇಕು, ಕೇಂದ್ರನೇ ಕೊಡಬೇಕು. ನಾನು ಇವ್ರು ಯಾರನ್ನು ಸುಮ್ಮನೆ ಹೋಗಿ ಬೊಮ್ಮಾಯಿಯವ್ರನ್ನ ಬೈದ್ರೆ ಪಾಪ ಬೊಮ್ಮಾಯಿಯವ್ರು ಏನು ಮಾಡ್ತಾರೆ? ಅಲ್ಲಿ ಇರೋದು ಬಂಡವಾಳವೇ ಅಷ್ಟು. ಆ ಬಂಡವಾಳದಲ್ಲೇ ಎಲ್ಲ ಆಗ್ಬೇಕಲ್ಲ. ಈ ಸರಿ 43,000 ಕೋಟಿ ಇರೋದು ಬಂಡವಾಳ, ಅದು ಸಾಲ ತೆಗೆದಿರೋ ದುಡ್ಡು, ರೆವಿನ್ಯೂ ಡಿಫಿಸಿಟ್ ಆಗಿರೋದ್ರಿಂದ. ಅದರಿಂದ ಆಗೋದಿಲ್ಲ, ಸಾಧ್ಯ ಇಲ್ಲ. ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆನ ಅವರು ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ಆಮೇಲೆ ಈ GST ಗ್ಯಾಪ್ನ ಇಲ್ಲ ಹೇಳಿ ಕೇಂದ್ರ ಸರ್ಕಾರಕ್ಕೆ ಏನಾದರೂ ಮಾಡಿ GST ಗ್ಯಾಪನ್ನು ತುಂಬಿಕೊಡಿ. ಇಲ್ಲ ಅಂದರೆ ನಮ್ಮ ರಾಜ್ಯದ ಆದಾಯದ ತೆರಿಗೆ ಒತ್ತಾಯ ಮಾಡಬೇಕಾದ. ನಾನಂತೂ ಒತ್ತಾಯ ಮಾಡ್ತೀನಿರಪ್ಪ. ನಮ್ಮ ಆದಾಯ ಉಂಟು, ನಮ್ದು ರಾಜ್ಯ ಉಂಟು. ನಿಮಗೆ ಬಾಕಿ ತೆರಿಗೆಗಳ ಮೂಲದಿಂದ ಏನು ಬರುತ್ತೆ ಅದನ್ನು ಕೊಡಿ. ಅದರಲ್ಲಿ ಕೊಡಲ್ಲ ನೀವು. ಬಾಕಿ ಮೂಲದಿಂದ ಹೋಗೋ ತೆರಿಗೆನಲ್ಲಿ ಮಾತ್ರ ಕೊಡಬೇಕಾದಂಥ ಪರ್ಸೆಂಟೇಜನ್ನು 42% ಕೊಡಬೇಕು ಅಂತ ಇದ್ದದನ್ನು ಕೇವಲ ಎಷ್ಟು ಪರ್ಸೆಂಟೇಜು? 47,000 ಕೋಟಿ ವಾಪಸ್ ಕೊಡ್ತಾ ಇದ್ರಿ, 3,000 ಲಕ್ಷ ಕೋಟಿ ತಗೊಂಡು. ಇದನ್ನು ನೀವು ಅರ್ಥ ಮಾಡಿಕೊಂಡು ಇದನ್ನು ಕೊಡಲೇಬೇಕಾಗತ್ತೆ ಅಂತಕ್ಕಂಥ ಒತ್ತಾಯ ನನ್ನದು ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿ, ಅದಾದಮೇಲೆ ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದರು ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅಂತ. ಒಳ್ಳೆ ಘೋಷಣೆ, ನಾನು ಅದ್ರ ಬಗ್ಗೆ ತಕರಾರಿಲ್ಲ. ಹೆಂಗೆ ದ್ವಿಗುಣ ಮಾಡ್ತೀರಿ? ದ್ವಿಗುಣ ಮಾಡಬೇಕು ರೈತರ ಆದಾಯನ ಅಂದರೆ, ರೈತ ಮೊದಲು ಅವನಿಗೆ ಉತ್ತಮವಾಗಿರ್ತಕ್ಕಂಥ ನೀರಾವರಿಯನ್ನು ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಕು. ಕೊನೆ ಪಕ್ಷ ಅಂತರ್ಜಲವನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆರೆಗೆ ನೀರನ್ನು ತುಂಬಿಸ್ತಕ್ಕಂಥ ಪ್ರಾಮಾಣಿಕವಾದಂಥ ಕೆಲಸ ಆಗಬೇಕು. ಅಂತರ್ಜಲ ಹೆಚ್ಚಿಸಬೇಕು. ಅದಕ್ಕೆ ನಾವು ಕೈ ಹಾಕಿಲ್ಲ. ಅಂತರ್ಜಲವನ್ನು ಹೆಚ್ಚಿಸಿ ಇವತ್ತಿನ ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ಪಂಪ್ ಸೆಟ್ಟು ಮತ್ತೊಂದನ್ನು ಉಪಯೋಗಿಸ್ಕೊಂಡು ಅವರು ತನ್ನ ಬೆಳೆಯನ್ನು ಬೆಳಿಬೇಕು. ಬೆಳೆ ಬೆಳಿಲಿಕ್ಕೆ ಅವರಿಗೆ ಉತ್ತೇಜನಗಳನ್ನು ಕೊಡಬೇಕು. ಆ ಉತ್ತೇಜನಗಳನ್ನು ಕೊಡೋದ್ರ ಜೊತೆಗೆ ಯಾವ ರೀತಿ ಬೆಳೆ ಬೆಳೆಸಬೇಕು? ಮಹಾತ್ಮ ಗಾಂಧೀಜಿಯವರು ಅವತ್ತೇ ಹೇಳೋಗಿದ್ದಾರೆ, ಈ ದೇಶದ ಭಾರತದ ಬೆನ್ನೆಲುಬು ರೈತ. ಆ ರೈತ ಮಾನವ ಸಂಪತ್ತು ಅಂತಕ್ಕಂಥದ್ದು ಹೇಳಿ ಕೇಳಿ ಬಂದಿಲ್ಲ ಭಾರತ ದೇಶಕ್ಕೆ. ದೈವದತ್ತವಾಗಿ ಬಂದಿರತಕ್ಕಂಥ ಸಂಪತ್ತು ಅದು, ಮಾನವ ಸಂಪತ್ತು. ಆ ಸಂಪತ್ತನ್ನು ಸದೃಢವಾಗಿ ಬಳಸ್ಕೊಳ್ಳಿ. ಇವತ್ತು ಎಷ್ಟು ಜನ ಉಕ್ರೇನಲ್ಲಿದ್ದಾರೆ?
ಎಷ್ಟು ಜನ ಹೊರದೇಶದಲ್ಲಿದ್ದಾರೆ? ನಮ್ಮಲ್ಲೇ ಬಂಡವಾಳ ಹೂಡಿದ್ರೆ ಈ ಮಾನವ ಸಂಪತ್ತು ಹೋಗ್ತಾ ಇತ್ತ ಅಲ್ಲೆಲ್ಲ ದೇಶಕ್ಕೆ ಕರೆದು? ಏನಾಗಿದೆ ಈ ಮಾನವ ಸಂಪತ್ತು? ನಮ್ಮಲ್ಲಿ ಬಂಡವಾಳದ ಕೊರತೆಯಿಂದ ಅವರ ಇದು ಮಾಡೋದ್ರಿಂದ ಇವತ್ತೆಲ್ಲ ಹೊರದೇಶಗಳಿಗೆ ಹೋಗಿದ್ದಾರೆ. ಆದ್ರಿಂದ ಇವತ್ತು ನಾವು ಬಂಡವಾಳನ ಹೂಡ್ಕೊಡ್ಬೇಕು, ಬಂಡವಾಳನ ಹಾಕಿ ಆ ರೈತರನ್ನ ಇಲ್ಲಿ ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಾಯ್ತು. ಅದಾಗಿಲ್ಲ. ಅದು ಒಂದು ಕಡೆ ನಾನು ಅದ್ರ ಬಗ್ಗೆ ನಾನು ತಕರಾರು ತೆಗೆಯೋದಿಲ್ಲ. ಆದರೆ ಇವತ್ತಿನ ವ್ಯವಸ್ಥೆ ಒಳಗಡೆ ಆ ಬಂಡವಾಳನ ಹೂಡಿಕೆನಲ್ಲಿ ನಾವು ಆ ರೈತರನ್ನು ಉಳಿಸ್ಕೊಳ್ಳಿಕ್ಕಾಗಿಲ್ಲ. ಉದ್ಯೋಗ ಸೃಷ್ಟಿ ಆಗಿಲ್ಲ. ಉದ್ಯೋಗದ ಸೃಷ್ಟಿ ಆಗದೆ ಇರೋದ್ರಿಂದ ಅವ್ರು ಹೋಗಿದ್ದಾರೆ. ರೈತರು ಇವತ್ತು ಆ ಮಹಾತ್ಮ ಗಾಂಧೀಜಿ ಹೇಳಿದಂಥ ಇದರಲ್ಲಿ ಅವ್ರೇನು ಹೇಳಿದ್ದಾರೆ? ರೈತ ಬೆಳೆಯತಕ್ಕಂಥ ಇನ್ನು ಮುಂದೆ ವೈಜ್ಞಾನಿಕತೆ ಈ ದೇಶದಲ್ಲಿ ಹೆಚ್ಚಾಗ್ತಾ ಇದೆ. ಪ್ರಪಂಚದಲ್ಲಿ ರೈತ ಬೆಳೆದಂಥ ಎಲ್ಲ ಪದಾರ್ಥಗಳು ಕೈಗಾರಿಕೆಯ ಕಚ್ಚಾ ಸಾಮಗ್ರಿಗಳಾಗಬೇಕು ಅನ್ನೋ ಪದ ಹೇಳೋಗಿದ್ದಾರೆ. ಕೈಗಾರಿಕೆಗಳಿಗೆ ಕಚ್ಚಾ ಸಾಮಗ್ರಿಗಳಾಗಬೇಕು, ಆಗ ರೈತನ ಉನ್ನತಿ ಆಗುತ್ತೆ, ರೈತನ ಬದುಕು ಚೆನ್ನಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೀರಾವರಿಯನ್ನು ಕೊಟ್ಟ ಮೇಲೆ ಉತ್ತಮವಾದಂಥ ವಿದ್ಯುತ್ ಶಕ್ತಿಯನ್ನು ಕೊಡಬೇಕು. ಅದಾದ ಮೇಲೆ ರೈತನಿಗೆ ಬೆಳೆ ನೀತಿನ ತರಬೇಕು. ಬೆಳೆ ನೀತಿಯನ್ನು ತಂದು ಆ ಬೆಳೆಯನ್ನು ಬೆಳೆದಂಥ ರೈತನಿಗೆ ಉತ್ತಮವಾದಂಥ MSP ರೈಟ್ನಲ್ಲೋ ಮತ್ತೊಂದರಲ್ಲೋ ಧೈರ್ಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ನೀನು ಉತ್ಪತ್ತಿ ಮಾಡು, ಬೆಳೆ, ನಿನಗೆ ನಾವು ಇಂದಿದ್ದೀವಿ ಅಂತಕ್ಕಂಥ ಧೈರ್ಯವನ್ನು ಸರ್ಕಾರ ತುಂಬಬೇಕು. ಆಗ ಮಾತ್ರ ರೈತ ಅವನ ಬದುಕನ್ನು ದ್ವಿಗುಣಗೊಳಿಸ್ಕೊಳ್ಳಿಕ್ಕೆ, ಅವನು ಆರ್ಥಿಕವಾಗಿ ದ್ವಿಗುಣ ಹೊಂದಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಈ ಸದನ ಯಾವ ರೀತಿ ಆಲೋಚನೆ ಮಾಡ್ತದೋ ನನಗೆ ಗೊತ್ತಿಲ್ಲ. ನನ್ನ ಸಲಹೆನ ನನ್ನೇ ಆದಂಥ ಯೋಚನೆ ಮುಖಾಂತರ ನಾನು ಈ ಸದನದ ಮುಂದೆ ಅದನ್ನು ಮಂಡನೆ ಮಾಡ್ತಾ ಇದ್ದೀನಿ. ಅದರಲ್ಲಿ ಮತ್ಯಾವುದೇ ರೀತಿಯಾಗಿರ್ತಕ್ಕಂಥ ಇದಿಲ್ಲ. ಇದನ್ನು ಮಾಡಿದಾಗ ಮಾತ್ರ ರೈತ ಬಾಳಲಿಕ್ಕೆ ಸಾಧ್ಯ ಆಗುತ್ತೆ. ಮಳೆ ಆಶ್ರಿತ ಭೂಮಿಗಳೇನಿದ್ದಾವೆ ಆ ಭೂಮಿಗಳಿಗೆ ಏನು ನದಿ ಮೂಲದ ನೀರು ಹರಿದು ಸಮುದ್ರ ಸೇರ್ತಾ ಇದೆ, ಆ ನೀರನ್ನು ತಂದು ಕೊಡೋವರೆಗೂ ಅದು ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಇವತ್ತು ನಮ್ಮ ಲೋಕೋಪಯೋಗಿ ಸಚಿವರು ಇಲ್ಲೇ ಇದ್ದಾರೆ. ಲೋಕೋಪಯೋಗಿ ಸಚಿವರು ನಮ್ಮೆಲ್ಲರ ಗೌರವ ಅಡಗಿರ್ತಕ್ಕಂಥದ್ದು, ಶಾಸಕರದು ಗೌರವ. ಯಾಕೆಂದರೆ ರಸ್ತೆ ಕಾಮಗಾರಿಗಳನ್ನು ಮಾಡದೇ ಇದ್ರೆ, ಮತ್ತೊಂದನ್ನು ಮಾಡದೇ ಇದ್ರೆ ಯಾವುದೇ ರೀತಿಯಿಂದ ಸುಮ್ಕಿರೋದಿಲ್ಲ ಜನ. ಇವತ್ತು ಬಹಳವಾಗಿ ನಮ್ಮನ್ನು ಕಠಿಣವಾಗಿ ಶಪಿಸ್ತಾರೆ. ಆದ್ದರಿಂದ ಆ ಒಂದು ಇಲಾಖೆಯಲ್ಲಿ ಯಾವತ್ತು ತಪ್ಪಾಗಿದೆ ಅಂತಕ್ಕಂಥದ್ದನ್ನು ನಾನು ಯಾರು ತಪ್ಪು ಮಾಡಿದ್ದಾರೆ ಅಂತ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ ಯಾರನ್ನೇ. ಇವತ್ತು 27,000 ಕೋಟಿಗೂ ಅಧಿಕ ಅಲ್ಲಿ ಸ್ಪಿಲ್ ಓವರ್ ವರ್ಕ್ಸ್ ಇದೆ ನನಗೆ ತಿಳಿದ ಮಟ್ಟಿಗೆ. ಇವತ್ತು 10,000 ಕೋಟಿನ ಆ ಇಲಾಖೆ ಕೊಟ್ಟಿದ್ದಾರೆ. ಈಗ 10,000 ಕೋಟಿ ಕೊಟ್ಟರೆ ಇನ್ನೂ 17,000 ಕೋಟಿ ಸ್ಪಿಲ್ ಓವರ್ ವರ್ಕ್ಸ್ ಉಳಿದಿದ್ದಾವೆ. CRF ಅಂತಕ್ಕಂಥ ಒಂದು ಯೋಜನೆ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ. ಆವತ್ತಿನ ಸಂದರ್ಭದಲ್ಲಿ 7,500 ಕೋಟಿ ವರ್ಕನ್ನ ವರ್ಷ 5,500 ಕೋಟಿ ರೂಪಾಯಿನ ತಗೊಂಡು ತೀರಿಸ್ಕೊತೀವಿ ಅಂತಕ್ಕಂಥ ಷರತ್ತಿನ ಮೇಲೆ ಇವತ್ತು ರಾಜ್ಯ ಸರ್ಕಾರಕ್ಕೆ 7,500 ಕೋಟಿ ಕ್ರಿಯಾ ಯೋಜನೆಯನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಅವೆಲ್ಲ ಏನಾಗಿದ್ದಾವೆ? ಆ ಕೆಲಸ ಮಾಡಿದಂಥ ಕಾಂಟ್ರಾಕ್ಟರ್ಗಳ ಗತಿ ಏನಾಗಿದೆ? ಇದಕ್ಕೆ ನಾನು ಹೇಳ್ತಕ್ಕಂಥದ್ದು ಕೇಂದ್ರ ಧಾವಿಸಿ ಬರಬೇಕು ಅಂತ. ಅದನ್ನು ನಮ್ಮ ಸಚಿವರು ಇಲ್ಲೇ ಇದ್ದಾರೆ. ಅದು ಬಹಳ ಜನ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ ಕಾಂಟ್ರಾಕ್ಟರ್ಗಳು. ಮತ್ತು ಅದೇನಾಯಿತು, ಅನೌನ್ಸ್ ಆಯಿತು, ಈ ರಸ್ತೆ CRF ಅಲ್ಲಿ ಸೇರಿದೆ, ಬರುತ್ತೆ ಅಂತ ನಾವು ಹೇಳ್ಕೊಂಡು ಕೈಬಿಟ್ಟು ಇವತ್ತು ಅದು ಪೂರ ಹದಗೆಟ್ಟು ಹೋಗಿವೆ. ಅವನ್ನ ಯಾವ ಸ್ಕೀಮಲ್ಲೂ ತಗೊಳಕ್ಕೂ ಬರಲ್ಲ ಬೇರೆದರಲ್ಲಿ. ಈಗೇನು ಮಾಡಬೇಕು? MLAಗಳು ಮರ್ಯಾದೆ ಹೋಗುತ್ತೆ. ಈ ರೀತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಸಚಿವರು ಯಾವ ರೀತಿ ಯೋಚನೆ ಮಾಡ್ತಾರೆ ಮಾಡಲಿ. ಈ ರೀತಿ ಇದೇನಾಗುತ್ತೆ, ಹಣದ ಆಕಾರ ಉಂಟಾದಾಗ, ಯೋಜನೆಗಳಿಗೆ ತೊಡ್ತಕ್ಕಂಥ ದುಡ್ಡು ನಿಂತಾಗ ಬಹಳ ಮಟ್ಟಿಗೆ ಎಲ್ಲರನ್ನು, ನಿಮ್ಮನ್ನು ಸರ್ಕಾರನೂ ಬೈಯೋದ್ರ ಜೊತೆ ನಮ್ಮನ್ನು ಬೈತಾರೆ, ಸೇರಿಸಿ ಬೈತಾರೆ. ಇದೇನಪ್ಪ ಇಷ್ಟೊಂದು ನಿಂತೋಯ್ತೆ, ಹಿಂಗಾಯಿತೆ ಅಂತೇಳಿ ಬೈತಕ್ಕಂಥ ವ್ಯವಸ್ಥೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಅದನ್ನು ಇದು ಬಜೆಟ್ನಲ್ಲಿ ಇನ್ನೂ ಸ್ವಲ್ಪ ಹೆಚ್ಚಿನ ಅಡಿಷನಾಲಿಟಿನ ನೀವು ತಗೊಂಡು ಕ್ಲಿಯರ್ ಮಾಡಿ
ಏನಾದರೂ ಅಡಿಷನಾಲಿಟಿ ತಗೋಬೇಕು ಇನ್ನೆಲ್ಲ ಸಾಲಕ್ಕೆ ಹೋಗ್ಬೇಕು, ಮತ್ತೆ ಸಾಲ ಹೆಚ್ಚಿಗೆ ಈಗಾಗಲೇ ಮೀರಿ ಬಿಟ್ಟಿದ್ದೀವಿ, ಆ ಪ್ರಮಾಣ ಹೋಗ್ಬಿಟ್ಟಿದೆ, ಮತ್ತೆ ಆ ಸಾಲನೂ ಹೆಚ್ಚಿಗೆ ತಗೊಳಕ್ಕಾಗಲ್ಲ. ನಮ್ಮ ಪರಿಸ್ಥಿತಿ ಆ ಮಟ್ಟಕ್ಕೆ ಹೋಗಿದೆ, ಸಾಲನೂ ದಾಟಿಬಿಟ್ಟಿದ್ದೀವಿ, ಆ ಗಡಿನ ದಾಟಿದ ಮೇಲೆ ನಾವು ಸಾಲನೂ ಹೆಚ್ಚಿಗೆ ಪ್ರಮಾಣದಲ್ಲಿ ತಗೊಳಕ್ಕಾಗೋದಿಲ್ಲ. ಅದರಿಂದ ನಾವು ಯೋಚನೆ ಮಾಡಿ ಯಾವ ರೂಪದಲ್ಲಿ ಅಂದರೆ ನಂದು ಒಂದೇ ರೂಪ ಇರೋದು, ನನಗೆ ಕೇಂದ್ರದ ಕಡೆ ಕೈ ಮಾಡೋದು ಒಂದು ಬಿಟ್ಟರೆ ನನಗಿನ್ನೇನು ರೂಪ ನನ್ನ ತಲೆ ಒಳಗೂ ಹೊಳಿತಾ ಇಲ್ಲ. ಅವರೇ ಏನಾದ್ರು ಧಾವಿಸಿ ಬರಬೇಕು, ಒಂದು ಸ್ವಲ್ಪ ಅಡಿಷನಾಲಿಟಿ ಕೊಡಬೇಕು, ಅವತ್ತು ಮಾತ್ರ ನಮ್ಮ ರಾಜ್ಯದ ಹಣಕಾಸಿನ ಸ್ಥಿತಿ ಸುಧಾರಿಸಬೇಕು ಅಂತಕ್ಕಂಥದ್ದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ. ಇದರಲ್ಲಿ ಯಾವುದೇ ಜಿಜ್ಞಾಸೆ ಆಸೆ ಇದು ಮತ್ತೊಂದು ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಈ ಇದ್ರ ಬಗ್ಗೆ ನೀರಾವರಿ ಬಗ್ಗೆ, ನೀರಾವರಿ ಏನು ನಾನು ಆಗಲೇ ಒಂದು ಸ್ವಲ್ಪ ಹೇಳಿದೆ, ಇವತ್ತು 1,20,000 ಕೋಟಿ ಸ್ಪಿಲ್ ಓವರ್ ಇದೆ ಅಂತ. ಸ್ಪಿಲ್ ಓವರು ಇದ್ದು ನಾವು ಇಟ್ಟಿದ್ವಿ, ಹಣನ ನೀವು ಇಟ್ಟಿಲ್ಲ ಅಂತ ನಾನು ಹೇಳೋದಿಲ್ಲ. 13,000, 15,000, 20,000 ಕೋಟಿಲಿ 5,000 ಕೋಟಿ ಯೋಜನೆಗೆ ಬರೋದಿಲ್ಲ, ಅದು ಇದಕ್ಕೆ ಹೋಗುತ್ತೆ, ಅಸಲು ಮತ್ತು ಇದಕ್ಕೆ ಹೋಗುತ್ತೆ. ಇನ್ನು ಉಳ್ಕೊಂಡಿರ್ತಕ್ಕಂಥ 15,000 ಕೋಟಿನಲ್ಲಿ 1,20,000 ಕೋಟಿ ಸ್ಪಿಲ್ ಓವರ್ ಇದ್ದರೆ ಅವನು ತೀರಿಸ್ತಕ್ಕಂಥದ್ದು ಹೆಂಗೆ? ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ಯೋಚನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎತ್ತಿನೊಳೆ ಯೋಜನೆ 3,000 ಕೋಟಿ ಕೊಟ್ಟಿದ್ದೀರಿ, 3,000 ಕೋಟಿ 3,500 ಕೋಟಿ ಪೆಂಡಿಂಗ್ ಬಿಲ್ಸ್ ಐತೆ. ಅಪ್ಪರ್ ಕೃಷ್ಣಾದಲ್ಲಿ 5,000 ಕೋಟಿ ಕೊಟ್ಟಿದ್ದೀರಿ, 10,000 ಕೋಟಿ ಒಟ್ಟು ಪೆಂಡಿಂಗ್ ಬಿಲ್ಸ್ ಇದ್ದಾವೆ. ಒಟ್ಟು ಟೋಟಲಿ 10,000 ಕೋಟಿ ಪೆಂಡಿಂಗ್ ಬಿಲ್ಸ್ ಇದ್ದಾವೆ. ಏನು ಮಾಡಬೇಕು? ಈ ನೀವು ಕೊಡೋ ಅಂಥ ಅನುದಾನ ಬರೀ ಸ್ಪಿಲ್ ಓವರ್ ವರ್ಕ್ಸಿ ಸಾಲದಿಲ್ಲ, ಪೆಂಡಿಂಗ್ ಬಿಲ್ಸಿ ಸಾಲದಿಲ್ಲ. ಅಧ್ಯಕ್ಷ, ದಯಮಾಡಿ ಇದನ್ನ ಯೋಚನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಸತ್ಯ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಅದ್ರ ಜೊತೆಗೆ ಈಗ ಏನಣ್ಣ ಸೌದಣ್ಣ ತಗೊಳಪ್ಪ, 2.5 ಗಂಟೆ ಅಂದ್ರೆ 3.5 ಗಂಟೆ ನೀನು ಈ ಕಡೆಗೆ ಬಂದು ಕೂತ್ಕೋ, ವಿರೋಧ ಪಕ್ಷದಲ್ಲಿ ಸಿಗುತ್ತೆ ನಿಂಗೂ 1 ಗಂಟೆ 1.5 ನಿಮ್ಮ ನಾಯಕನು ಆಡಳಿತ ಪಕ್ಷವಲ್ಲ, ನೀನೇನು ಮಾತಾಡಂಗೆ ಇಲ್ವಲ್ಲಣ್ಣ, ಅವಕಾಶ ಕೊಡ್ಬೇಕಾಗುತ್ತೆ. ನೀನೇನು ಮಾತಾಡಂಗೆ ಇಲ್ಲ. ಆಮೇಲೆ ಆಯ್ತು, ಅಷ್ಟೊಂದು ಇದು ಬೇಡ, ನಾನು ಸ್ವಲ್ಪ ಅದರಲ್ಲೇ ಮುಗಿಸ್ತೀವಿ. ಇಲ್ಲಿರೋರೆ ಒಂದು 50 ಜನ 60 ಜನ ಇದ್ದೀವಿ, ಯಾಕೆ 40-50 ಜನ ಇರ್ಬೋದು, ಎಲ್ಲರೂ ಇಲ್ಲ, ಅವ್ರವ್ರ ಕೆಲಸಕ್ಕೆ ಅವ್ರು ಹೋಗ್ಯಾರೆ. ಏನೋ ಸದನ ನಡೀತಾ ಇದೆ, ಏನೋ ಸ್ವಲ್ಪ ತಿಳುವಳಿಕೆ ಮಾತು ಮಾತಾಡ್ತಾ ಇದ್ದೀವಿ, ಸ್ವಲ್ಪ ತಡ್ರಿ, ಏನೂ ಆಗಲ್ಲ. ಆಮೇಲೆ RDPR ಬಗ್ಗೆ, RDPR ಅಲ್ಲೂ ಸತ್ಯ ಒಳ್ಳೆ ಕೆಲಸಗಳು ಈಗ ಸ್ಪಾನ್ಸರ್ ಸ್ಕೀಮ್ನಲ್ಲಿ ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆ ನಡೀತಾ ಇದೆ. ಜಗಜೀವನ್ ಮಿಷನ್ನು ಒಂದು ಮನೆಗೆ ಗಂಗೆ ಒಳ್ಳೆ ಯೋಜನೆ ತಗೊಂಡಿದ್ದಾರೆ. ನಾನು ಅದ್ರ ಬಗ್ಗೆ ನನ್ನ ತಾಲೂಕಿಗೆ ಸಹಾಯ ಮಾಡಿದೆ. ಆದರೆ ಅಲ್ಲಿ ಏನಾಗಿದೆ, 10% ಪಬ್ಲಿಕ್ ಕಾಂಟ್ರಿಬ್ಯೂಷನ್ ಬಗ್ಗೆ ಸ್ವಲ್ಪ ನೀವು ಯಾರು ಕಟ್ತಾ ಇಲ್ಲ, ಅದರ ಬಗ್ಗೆ ಯೋಚನೆ ಮಾಡಿ. ಆಮೇಲೆ 15% ಏನು 15 ಫೈನಾನ್ಸ್ ಹಣ ಇದೆ, ಗ್ರಾಮ ಪಂಚಾಯತಿಯರ ಹತ್ರ ಎಲ್ಲ ಕಟ್ಟಿ ಅವರು ನಮಗೆ ಬಾಕಿ ಏನೇ ಕೆಲಸ ಕಾರ್ಯ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಇದ್ದಾರೆ. ಆದರೂ ನಾವು ಕಟ್ಸಿದ್ದೀವಿ, ಅದು ಒಂದು ಒಳ್ಳೆಯ ಯೋಜನೆ. ಅದನ್ನು ಮಾಡ್ತಕ್ಕಂಥ ಕೆಲಸನ ಆ ಯೋಜನೆಯಲ್ಲಿ ಸ್ವಲ್ಪ ಪಬ್ಲಿಕ್ ಕಾಂಟ್ರಿಬ್ಯೂಷನ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅಂತಕ್ಕಂಥ ಮಾತನ್ನು ಸತ್ಯ ನಾನು ಈ ಸಂದರ್ಭದಲ್ಲಿ ಹೇಳಿ, ಅದಾದಮೇಲೆ ಇನ್ನು RDPR ಅಲ್ಲಿ ಒಳ್ಳೊಳ್ಳೆ ಕೆಲಸಗಳು ಒಳ್ಳೊಳ್ಳೆ ಯೋಜನೆಗಳು ನಡೀತಾ ಇದ್ದಾವೆ. ಆದರೆ ಅಲ್ಲೂ ಹಣಕಾಸಿನ ಮುಗ್ಗಟ್ಟಿದೆ. ಹಣಕಾಸಿನ ಮುಗ್ಗಟ್ಟಿನ ಮಧ್ಯದಲ್ಲಿ ಈ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ಗಳು ನಡೀತಾ ಇದ್ದಾವೆ. ಅವಕ್ಕೆ ಹೆಚ್ಚಿನ ಪ್ರಮಾಣನ ಸ್ವಲ್ಪ ಕೇಂದ್ರ ಸರ್ಕಾರದ ಯೋಜನೆಯ ಅದರ ಗಾತ್ರನ ಅವರ ಕೊಡ್ತಕ್ಕಂಥ ಪ್ರಮಾಣದ ಗಾತ್ರನ ಹೆಚ್ಚಿಸಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ಏನು ಶಿಕ್ಷಣ ಇವತ್ತು ಈ ಕೊರೋನಾ ಬಂದ ಮೇಲೆ ಮಾನ್ಯ ಸಭಾಧ್ಯಕ್ಷರೇ, ಶಿವಲಿಂಗೇಗೌಡರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು ಜಲಜೀವನ್ ಮಿಷನ್ಗೆ ಎಷ್ಟು ಬೇಕಾದರೂ ಕೂಡ ಕೇಂದ್ರ ಸರ್ಕಾರ ಕೊಡ್ತಾ ಇದೆ, ಅಷ್ಟೇ ಹಣವನ್ನು ರಾಜ್ಯ ಸರ್ಕಾರದಿಂದನೂ ಕೂಡ ತುಂಬ್ತಾ ಇದ್ದೀವಿ. ಆದರೆ ಯಾಕೆ 10% ಅವ್ರು ಮಾಡಿದ್ದಾರೆ ಅಂತಂದರೆ, ಇದು ನಂದು ಅಂತ ಅನಿಸ್ಬೇಕು ಅವರಿಗೆ. ನಮ್ದು ಬರೀ ಪುಕ್ಸಾಟ ಬಂದಿದೆ, ಹೆಂಗೆ ಬೇಕಾದ್ರೆ ನಡ್ಸ್ಕೊಂಡು ಹೋಗ್ಬೋದು ಅನ್ನೋದು ಭಾವನೆ ಬರಬಾರ್ದು ಅನ್ನೋಂಥ ಒಂದೇ ಉದ್ದೇಶಕ್ಕೆ ಮಾತ್ರ 10% ಹಾಕಿದ್ದಾರೆ, ಬಿಟ್ಟರೆ ಇನ್ನೇನು ಉದ್ದೇಶ ಅಲ್ಲ. ಹಂಗಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಗ್ರಾಮದಲ್ಲೂ ಅಧ್ಯಕ್ಷರೇ ತುಂಬ್ತಾ ಇದ್ದಾರೆ.
ಇದು ಶಿವಲಿಂಗೇಗೌಡರು ಮೊದಲನೇದು. ಒಂದೇ ನಿಮಿಷ ನೀನು ಆಮೇಲೆ ಮತ್ತೆ ಮುಗಿಸ್ಬಿಡ್ತೇನೆ. ಎರಡನೇದು, ಕೇಂದ್ರ ಸರ್ಕಾರ ಹೆಚ್ಚಿನ ಹಣ ಇನ್ನು ಕೊಡಬೇಕು ಅಂತ ನೀವು ಕೇಳಬೇಕು ಅಂತ ಹೇಳ್ತಿದ್ದೀರಿ. ನರೇಗಾದಲ್ಲಿ 13 ಕೋಟಿ ಮಾನವ ದಿನ ನಮಗೆ ಮುಂಚೆ ಕೊಟ್ಟಿದ್ರು. ಕೊಟ್ಟ ನಂತರ ನಮ್ಮದು ನವೆಂಬರ್ ತಿಂಗಳು ಮುಗಿಸ್ಬಿಡಿ 13 ಕೋಟಿ. ನಾವು ಮತ್ತೆ ಕೇಳಿದ್ವಿ ಅವರಿಗೆ, ಮತ್ತು 1,40,00,000 ಮಾನವ ದಿನ ಜಾಸ್ತಿ ಕೊಟ್ಟರು. ಅದೂ ಮುಗೀತು. ನಿನ್ನೆ ಮೊನ್ನೆ ಸಭಾಧ್ಯಕ್ಷರೇ 1,60,00,000 ನಿನ್ನೆ ಮತ್ತೆ ಆರ್ಡರ್ ಬಂದಿದೆ. ಅಂದರೆ 13 ಕೋಟಿ ಕೊಟ್ಟವ್ರು 16 ಕೋಟಿ ತನಕ ಕೊಟ್ಟಿದ್ದಾರೆ. ಹತ್ತತ್ರ 1,500 ಕೋಟಿ ರೂಪಾಯಿ ಹಣ ಜಾಸ್ತಿ ಕೊಟ್ಟಿದ್ದಾರೆ. ನಾನು ಯಾಕೆ ನಿಮ್ಗೆ ಗಮನಕ್ಕೆ ಹೇಳ್ತಿದ್ದೀನಿ ಅಂದರೆ, ನಾವು ಏನು ಕೇಳಿದ್ರು ಕೂಡ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ. ಇಲ್ಲ, ನಾನು ಹೇಳ್ತಾ ಇರೋದು ಸೆಂಟ್ರಲಿ ಸ್ಪಾನ್ಸರ್ ತಡ್ರಿ ಇದೆಲ್ಲ ಟೈಮ್ ಕೊಡಲ್ಲ. ಇವ್ರ ಗಲಾಟೆ ಮಧ್ಯೆ 10% ನೀವು ಮಾತಾಡಿ ಪ್ಲೀಸ್. ಅಲ್ಲಲ್ಲ, ನೀವು ಮಾತಾಡಿ. ಕೇಂದ್ರ ಸರ್ಕಾರ ಕೊಟ್ಟಿದೆ. ಮತ್ತು ನಾವು ಆಲೋಚನೆ ಮಾಡಬೇಕು, ಇವತ್ತು NREGಯಲ್ಲಿ ಯಾಕೆ ಇವತ್ತು ಮಾನವರ ಆ ಕೆಲಸ ಜಾಸ್ತಿ ಅಂತ ಹೇಳಿದರೆ, ನಗರ ಮಟ್ಟದಲ್ಲಿ ಇವರಿಗೆಲ್ಲ ಉದ್ಯೋಗದ ಇವತ್ತು ಕೊರತೆ ಇದೆ. ನಿರುದ್ಯೋಗಿ ಆದ ಕಾರಣ ಮನೆಯಲ್ಲಿ ಇವತ್ತು ಈ ಕೆಲಸಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ನಾನು ಸ್ಪಾನ್ಸರ್ ನಿಮ್ದು ಕೇಂದ್ರ ಪುರಸ್ಕೃತ ಯೋಜನೆ ಕೇಂದ್ರದಲ್ಲಿ 10% ಬೇಡ 5%ಗೆ ಒಂಚೂರು ಆಗಲಿ. ಅವ್ರು ಹೇಳಿದ್ರೆ 10%. ಡಾಕ್ಟರ್ ನೀವು ಮಾತಾಡಿ ದಯವಿಟ್ಟು. ಈಗ ರೇ ತಡಿರಪ್ಪ. ಅಲ್ಲಲ್ಲ, ನೀವು ಮಾತಾಡಿ. ನೀವು ಬೇಡಿಕೆ ಸ್ಪಾನ್ಸರ್ ಬೈ ಸ್ಕೀಮ್ಗಳಿಗೆ ತೆರಿಗೆ ಆಗಲ್ಲ. ನಾನು ಹೇಳ್ತಕ್ಕಂಥದ್ದು, ನಿಮಗೆ ಸ್ಪಾನ್ಸರ್ ಸ್ಕೀಮ್ಗಳಲ್ಲಿ, ಸೆಂಟ್ರಲ್ ಸ್ಕೀಮ್ಗಳಲ್ಲಿ ನನ್ನ ತಕರಾರಿಲ್ಲ. ನರೇಗಾನ ನಾನು ಒಪ್ಕೋತೀನಿ. ಆದರೆ ಅದು ಒಂದು ನ್ಯೂನತೆ ಹೇಳಿದೆ, ನೀವು ಇದ್ರಿ ಅಂತೇಳಿ ಅದನ್ನು ಪರಿಶೀಲನೆ ಮಾಡಿ. ಆದರೆ ನಂದಿರ್ತಕ್ಕಂಥದ್ದು ಕೇಂದ್ರದಿಂದ ಬರಲ್ಲ ಅನ್ನೋದು ಟ್ಯಾಕ್ಸಸ್, ತೆರಿಗೆ ಬಗ್ಗೆ ನನ್ನ ತಕರಾರಿದೆಯೇ ಹೊರತು ನನಗೆ ಯಾವುದೇ ಸ್ಪಾನ್ಸರ್ ಸ್ಕೀಮ್ ಬಗ್ಗೆ ನಂದು ತಕರಾರಿಲ್ಲ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಈ ಶಿಕ್ಷಣದಲ್ಲಿ ಈ ಕೊರೋನಾ ಬಂದಾದ್ಮೇಲೆ ಸ್ಕೂಲ್ ಬಂದಾಗಿದ್ದು ಎಲ್ಲ MLAಗಳಿಗೂ ಬೇಕು ಅದು ಅಂತ ತಿಳ್ಕೊಂಡಿದ್ದೀನಿ. ಈ ಸ್ಕೂಲ್ ಬಿಲ್ಡಿಂಗ್ಗಳು ನಾನೊಂದು ಕಳೆದ ಸಾರಿ ಸದನದಲ್ಲಿ ಒಂದು ಸಲಹೆ ಕೊಟ್ಟಿದ್ದೆ. ಬಜೆಟ್ ಸ್ಪೀಚಲ್ಲಿ KPSC ಶಾಲೆಗಳನ್ನು ಗ್ರಾಮ ಪಂಚಾಯತಿಗೊಂದು ಮಾಡಿ, ಆ ಗ್ರಾಮ ಪಂಚಾಯತಿಯಿಂದ ಪ್ರತಿಯೊಂದು ಸ್ಕೂಲ್ಗಳನ್ನು ಕಟ್ಟಿ, ಇದು ಆಗದು ಬೇಡ, ಇದು ಆಗೋದ್ರಿಂದ ತೊಂದರೆ ಆಗುತ್ತೆ, ಪ್ರತಿ ಸ್ಕೂಲ್ಗಳನ್ನು ಕಟ್ಟಕ್ಕಾಗೋದಿಲ್ಲ ಅಂತಕ್ಕಂಥದ್ದನ್ನು ಅದನ್ನು ಶಾಲೆಗೆ ಕಟ್ಟಿ, ಶಾಲೆಯ ಮಕ್ಕಳನ್ನ ಸರ್ಕಾರವೇ ಕರ್ಕೊಂಬಂದು ಬರ್ತಕ್ಕಂಥ ಕೆಲಸ ಮಾಡಬೇಕು. ಬಿಸಿ ಊಟ ಹೆಂಗೂ ಇದೆ, ಆ ಯೋಜನೆಯಲ್ಲಿ ಆ ಮಕ್ಕಳಿಗೆಲ್ಲ ಬಿಸಿ ಊಟ ಕೊಟ್ಟು ಅಲ್ಲಿ ಒಂದು ಕಡೆ ಎಲ್ಲ ಕಲಿತು ಒಂದು ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಸಲಹೆ ಕೊಟ್ಟಿದ್ದೆ. ಈ ಸಾರಿ ನಮ್ಮ ವಿದ್ಯಾಮಂತ್ರಿಗಳು ಅದು ಮಾಡ್ತೀವಿ ಅಂತ ಹೇಳಿದ್ರು ನಮ್ಮನ್ನು ಕರೆದು, ಆದರೆ ಅದು ಕೈ ಬಿಟ್ಟು ಹೋಗಿದೆ ಬಜೆಟಲ್ಲಿ, ನಮಗೆ ಗೊತ್ತಿಲ್ಲ. ಎರಡನೇದು, ಅದನ್ನು ಮಾಡಿದರೆ ಸರ್ಕಾರಕ್ಕದು. ಆಮೇಲೆ ಎಲ್ಲ ಸ್ಕೂಲ್ ಮನೆ ಉದುರೋಗಿವೆ, ಒಂದು ಸ್ಕೂಲ್ ಮನೆ ಇಲ್ಲ. ಹಳ್ಳಿ ಕಡೆ ಎಲ್ಲ ಸ್ಕೂಲ್ ಮನೆಗಳು ಸೋರ್ತಾ ಇದ್ದಾವೆ, ಎಲ್ಲ ಚಾವಣಿ ಬಿಚ್ಕೊಂಡೋಗಿವೆ. ದಯಮಾಡಿ ಅವನ್ನ ದುರಸ್ತಿ ಮಾಡಲಿಕ್ಕೆ 500 ಕೋಟಿ ಇಟ್ಟಿದ್ದೀರಿ ಬಜೆಟಲ್ಲಿ, ಹೊಸದಕ್ಕೆ ಮತ್ತು ಹಳದಕ್ಕೆ 2 ಸೇರಿ. ಅದು ಸಾಕಾಗಲ್ಲ. ಅದನ್ನು ವಿದ್ಯಾಮಂತ್ರಿಗಳಿಲ್ಲ, ಯಾರಾದರೂ ಹೇಳಿ ದಯವಿಟ್ಟು ಎಲ್ಲ MLAಗಳ ಶಾಸಕರ ಮರ್ಯಾದೆ ಪ್ರಶ್ನೆ ಇದೆ ಇದರಲ್ಲಿ. ಸ್ಕೂಲ್ ಬಿಲ್ಡನ್ ರಿಪೇರಿ ಮಾಡ್ಸೋಕ್ಕಾಗಲ್ಲ ಅಂತೇಳಿ ಎಲ್ಲ ಖಾಸಗಿ ಕಡೆಗೆ ಹೋಗ್ತಾ ಇದ್ದಾರೆ. ಅದನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡಿ ಅಂತಕ್ಕಂಥದ್ದು ನನ್ನ ಅಭಿಲಾಷೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ರೈತರಿಗೆ ಸಾಲ, ಈ ಕೃಷಿ ಸಾಲ ಹೆಂಗೆ ಬರುತ್ತೆ? ರೈತರಿಗೆ ಕೃಷಿ ಸಾಲ ನಬಾರ್ಡ್ನಿಂದ ಕೇಂದ್ರ ಸರ್ಕಾರಕ್ಕೆ ಬರುತ್ತೆ. ಕೇಂದ್ರ ಸರ್ಕಾರ ಅಪೆನ್ಸ್ ಬ್ಯಾಂಕಿಗೆ ಕೊಡುತ್ತೆ, ಅಪೆನ್ಸ್ ಬ್ಯಾಂಕು DCC ಬ್ಯಾಂಕಿಗೆ ಕೊಡುತ್ತೆ, DCC ಬ್ಯಾಂಕು ಅದು ಎಲ್ಲರಿಗೂ ಹಂಚುತ್ತೆ. ಈಗ ಏನಾಗಿದೆ, ನಬಾರ್ಡ್ನಿಂದ ನಾವು ಸಾಲ ಏನು ತೆಗಿತೀವಿ, ಒಟ್ಟಾರೆ ಸಾಲ, ಅದರಲ್ಲಿ ಹಿಂದಿನ ಮನಮೋಹನ್ ಸಿಂಗ್ರವರ ಕಾಲದಲ್ಲಿ 60% ರೈತರ ಸಾಲಕ್ಕೋಸ್ಕರ ವಿತರಣೆ ಆಗ್ತಾ ಇತ್ತು. ಈಗೇನಾಗಿದೆ, ಅದನ್ನು 35% ಇಳಿಸಿದ್ದೀರಿ. ಅದರಿಂದ ರೈತರಿಗೆ ಸಾಲ ಸಿಗ್ತಾ ಇಲ್ಲ. 10,000, 20,000, 25,000, 30,000 ರೈತರಿಗೆ ಸಾಲ ಸಿಗ್ತಾ ಐತೆ. ಇದರಿಂದ ರೈತನ ಆದಾಯನ ದ್ವಿಗುಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸಾಲದ ಪ್ರಮಾಣನ ಜಾಸ್ತಿ ಮಾಡಿ ರೈತರಿಗೆ ಕೊನೆ ಪಕ್ಷ
3-4 ಲಕ್ಷ ರೂಪಾಯಿ ಆದರೂ ಅವನಿಗೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆನ ನೀವು ಮಾಡ್ತೀವಿ ಅಂತ ಹೇಳಿದ್ರಿ. ಕಿಸಾನ್ ಕಾರ್ಡ್ ಅಂತ ಮಾಡಿ ರೈತ ಬ್ಯಾಂಕಲ್ಲಿ ಅಕೌಂಟ್ ಇಟ್ಟು ದುಡ್ಡು ತೆಗಿಯಂಗೆ ಹೇಳ್ಬಿಡ್ತೀವಿ ಅಂತ ಹೇಳಿದ್ರಿ. ಅದು ಆಗಿಲ್ಲ. ಅವನು ಕೇಳೋ ಸಾಲನಾರು ಅವನ ಜಮೀನನ್ನ ಒತ್ತೆ ಇಟ್ಟು ಸಾಲ ತೆಗಿಲಿಕ್ಕೆ. ಒಂದು ನಿಮಿಷ ಈಗ ನಾನು ಮಾತಾಡೋವಾಗಲೂ ಹೇಳ್ತೀನಿ ಅದನ್ನು. ರಾಜ್ಯದಲ್ಲಿ ಒಟ್ಟು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ರೈತ ಕುಟುಂಬಗಳೆಷ್ಟು ವ್ಯವಸಾಯದಿಂದ ಜೀವನ ಮಾಡೋರು, ಪ್ಯಾಕ್ಸ್ ಎಷ್ಟಿದ್ದಾವೆ, ಪ್ರೈಮರಿ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಸೊಸೈಟೀಸ್ ಎಷ್ಟಿದ್ದಾವೆ, ಅದರಲ್ಲಿ ಸದಸ್ಯತ್ವ ಎಷ್ಟು ಜನರಿಗಿದೆ, ಅದ್ರ ಪೈಕಿ ಸಾಲ ಎಷ್ಟು ಜನರಿಗೆ ಕೊಟ್ಟಿದ್ದೀವಿ, 6% ಮೇಲೆ ಕವರ್ ಆಗಿಲ್ಲ. ನಾನು ಬರ್ತೀನಿ ಆ ಡೀಟೇಲ್ಸ್ಗೆ. ನೀವು ಹೇಳಿದ್ರಲ್ಲ. ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಏನು, ಕಮರ್ಷಿಯಲ್ ಬ್ಯಾಂಕಿಗೆ ಇವರಿಗೆ ದೊಡ್ಡ ವ್ಯತ್ಯಾಸನೇ ಇಲ್ಲ. ನಾವು ಇಂಟ್ರೆಸ್ಟ್ ಫ್ರೀ ಲೋನ್ ಏನು ಕೊಡ್ತಾ ಇದ್ದೇವೆ ಥ್ರೂ ಪ್ಯಾಕ್ಸ್, DCC ಬ್ಯಾಂಕಿಂದ ಅಪೆಕ್ಸ್, ಅದನ್ನು 3 ಲಕ್ಷ ಇರೋದನ್ನು 5 ಲಕ್ಷಕ್ಕೆ ಏರಿಸಬೇಕಾಗುತ್ತೆ. ಸೈಮಲ್ಟೇನಿಯಸ್ ಆಗಿ ಗೊಬ್ಬರ ಇನ್ನೊಂದು ಇವುಗಳ ಪ್ರೈಸಸ್ಸು ಯಾರು ಡಿಸೈಡ್ ಮಾಡಿದ್ರು ಅಧ್ಯಕ್ಷರೇ? ಯೂರಿಯಾಕ್ಕೆ ಟನ್ಗೆ ಎಷ್ಟು ಅಂತ ಯಾರಾದರೂ ಸೈಂಟಿಸ್ಟ್ನ ಕರೆದು ಇದು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಇಷ್ಟಾಗುತ್ತಪ್ಪ ಕಾಸ್ಟ್ ಪ್ರೈಸ್ ಇಷ್ಟು, ಇದ್ರ ಮೇಲೆ ಇಷ್ಟು ಫಿಕ್ಸ್ ಮಾಡ್ಕೊ ಅಂತ ಹೇಳ್ಬೋದು. ಯಾರಿಗೆ ಕನ್ಸಲ್ಟ್ ಮಾಡಿದ್ದಾರೆ ಇವರು? ಅವ್ರು ಹೇಳಿದ್ದೆ ವೇದ. ಸೀಡ್ ಏನಾದ್ರೂ ಯೋಗ್ಯತೆ ನೀವು ಯಾಕೆ ಎಲ್ಲ ಮರ್ತೋಗ್ತಾ ಇದ್ದೀರಿ? ಅವೆಲ್ಲ ಕವರ್ ಮಾಡ್ಬೇಕಲ್ವಾ? ಸೀಡ್ ಇದೆಯಾ? ಈಗ ನಮ್ಗೆ ಗಾಂಧಿನಗರಕ್ಕೆ ಹೋಗ್ಬಿಟ್ರೆ ಹೀರೆಕಾಯಿ, ಹಾಗಲಕಾಯಿ ಎಲ್ಲ ಅವರು ನೆದರ್ಲ್ಯಾಂಡು, ನ್ಯೂಜಿಲೆಂಡ್ ಅಂತ ನೀವಾರಲ್ಲಿ ಕೂತಲ್ವಲ್ಲ, ಏನ್ ಮಾಡೋಣ ಹೇಳಿ? ನೀವಾರಲ್ಲಿ ಕೂತಿದ್ರೆ ಬೆಳೀತಾ ಸೀಡೇ ಇಲ್ಲ. ಈಗ ಒರಿಜಿನಲ್ ಸೀಡೇ ಇಲ್ಲ, ಫೌಂಡೇಶನ್ ಸೀಡೇ ಇಲ್ಲ. ಆಗ್ಲಿ 6 7 ತೊಂದರೆ ಇಲ್ಲ. ಅಧ್ಯಕ್ಷರುಗಳು ಅವ್ರ ಸಭೆಗೆ ನೀವು BSc ಮೀಟಿಂಗ್ ಹೋಗ್ತಿರಲ್ಲ, ನೀವು ಅಲ್ಲಿ ಶಾಸಕರ ಗಮನನೂ ಹರಿಸ್ಬೇಕು. ನೀವು ಯಾರು ಹೋಗ್ತಿರೋರು ಎಲ್ಲ ಶಾಸಕರಿಗೂ ಮಾತಾಡಕ್ಕೆ ಅವಕಾಶ ಸಿಕ್ಕಂಗೆ ಇದನ್ನು ರೂಪಿಸ್ಬೇಕು ಕಾರ್ಯಕ್ರಮ. ಅದು ಬಿಟ್ಬಿಟ್ಟು ಸೋಮವಾರ ದಿವಸ ರಿಪ್ಲೈ ಹೇಳ್ಬೇಕು ಅಂತ ನೀವು BSc ತೀರ್ಮಾನ ಮಾಡ್ಕೊಂಡ್ಬಂದು ಇಲ್ಲಿ ಎಲ್ಲ ಸದಸ್ಯರು ಹೆಂಗ್ ಮಾತಾಡ್ಸಕ್ಕಾಗತ್ತ? ಅವ್ರ ಅಧ್ಯಕ್ಷರಲ್ಲಿ ಇನ್ನ ನಾಳೆ ಸಾಯಂಕಾಲವರೆಗೆ ಮಧ್ಯಾಹ್ನವರೆಗಿದೆ. ಈಗ ತಾವು ಮಾತಾಡಿದ್ರಲ್ಲ, ಈಗ ಇನ್ನ ಮಾತಾಡೋದಿದ್ಯಾ ಕೊಡ್ರೆ? ಇನ್ನೊಂದು ಸಬ್ಜೆಕ್ಟ್ ಮಾತಾಡಿ ಕ್ಲೋಸ್ ಮಾಡ್ತೀವಿ. ಕಷ್ಟ ಕೊಡಲ್ಲ. ಈಗ ಯಾವ ಇಚ್ಛಾಶಕ್ತಿಯಿಂದಲೋ ಏನೋ ಈ ನಿಗಮ ಮಂಡಳಿಗಳನ್ನು ಜಾಸ್ತಿ ಮಾಡಿದ್ವಿ. ನಿಗಮ ಮಂಡಳಿಗಳು ಮಾಡಿ ಬಹಳಷ್ಟು ನಿಗಮ ಮಂಡಳಿಗಳು ಮಾಡಿಬಿಟ್ಟಿದ್ರಿ. ಒಂದು ದೇವರಾಜ ಅರಸು ನಿಗಮ ಒಂದಿತ್ತು ಹಿಂದೆ, ಹಿಂದುಳಿದ ವರ್ಗಗಳ ಒಂದು ಆಶಾಗೋಪುರ ಅಂತಕ್ಕಂಥದ್ದು. ಆ ಸಮಾಜಗಳನ್ನು, ಹಿಂದುಳಿದಿರ್ತಕ್ಕಂಥ ಸಮಾಜಗಳನ್ನು ಆರ್ಥಿಕವಾಗಿ ಮೇಲಕ್ಕೆತ್ತಕ್ಕೆ ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ಲಿಕ್ಕೆ ದೇವರಾಜ ಅರಸು ನಿಗಮ ಒಂದಿತ್ತು. ನಾವು ಶಾಸಕರಾಗಿ ಬಂದಾಗ ಅದೊಂದೇ ನಮಗೆ ಗೊತ್ತಿತ್ತು. ಅಲ್ಲಿ ಹೋಗ್ತಾ ಇದ್ದು ಏನೋ 4 ಗ್ರಾಂಟ್ ತಗೊಂಡೋಗಿ ರೈತರಿಗೆ ಆ ಜನಾಂಗಕ್ಕೆ ತಲುಪಿಸ್ತಾ ಇತ್ತು. ಸಮುದಾಯ ಭವನಗಳನ್ನು ಕೊಡ್ತಾ ಇದ್ದು. ಆದರೆ ಇವತ್ತೇನಾಗಿದೆ, ಆ ಸಮುದಾಯ ಭವನಗಳು ಅರ್ಧಕ್ಕೆ ನಿಂತು 4-5 ವರ್ಷ ಐತೆ. ಅವು ಆಗ್ತಾ ಇಲ್ಲ. ಯಾಕೆಂದ್ರೆ ಅದಕ್ಕೆ ಗ್ರಾಂಟ್ ಇಲ್ಲ. ಅದಕ್ಕೆ ಬರೋ ಗ್ರಾಂಟ್ ಯಾಕೂ ಸಾಕಾಗ್ತಾ ಇಲ್ಲ. ನೀವೇನು ಮಾಡಿದಿರಿ? ಆ ನಿಗಮನ ವಿಶ್ವಕರ್ಮಕ್ಕೆ 1, ಉಪ್ಪಾರಿಗೆ 1, ಆ ಸಮಾಜಕ್ಕೊಂದು, ಈ ಸಮಾಜಕ್ಕೊಂದು, ಎಲ್ಲ ಸಮಾಜಗಳನ್ನು ಒಂದು 7-8 ನಿಗಮನ ಮಾಡಿದಿರಿ. ಸಂತೋಷ, ನಾನು ಅದಕ್ಕೆ ವಿರೋಧಿ ಅಲ್ಲ. ಆಮೇಲೆ ಅದು ಬೇರೆ ದೊಡ್ಡ ರಾಂಗ್ ಮೆಸೇಜ್ ಆದತ್ತು. ಆದರೆ ಆ ಉಪ್ಪಾರ ಸಮಾಜ ಸ್ವಾಮಿಗಳು ಅಧ್ಯಕ್ಷರು ನನಗೆ ಫೋನ್ ಮಾಡಿದ್ರು, 7.5 ಲಕ್ಷ ಇಟ್ಟಿದ್ದಾರೆ ಸ್ವಾಮಿ, ನಾನು ಉಪ್ಪಾರ ಸಮಾಜನ ಹೆಂಗ್ ಉದ್ಧಾರ ಮಾಡೋಣ ಅಂತ. ಅಲ್ಲ ಶಿವಲಿಂಗೇಗೌಡ್ರೆ, ಯಾವುದೇ 7.5 ಕೋಟಿಯ ಅಲ್ಲ ಶಿವಲಿಂಗೇಗೌಡ್ರು 1 ಮಿನಿಟ್. ಯಾವುದೇ ನಿಗಮದಿಂದ ಎಲ್ಲೂ ಸಮುದಾಯ ಭವನಗಳು ನಡೀತಾ ಇಲ್ಲ. ಮೊದಲೆಲ್ಲ ನಡೀತಿದ್ದು, ಈಗ ಯಾವ ನಡೀತಾ ಇಲ್ಲ. 2007 ಯಾವುದೇ ನಿಗಮದಿಂದ ಈಗ ನಡೀತಾ ಇಲ್ಲ. ಅವತ್ತು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆ ಭವನಗಳನ್ನ ಕಟ್ಟಿದ್ರು, ಅರ್ಧಕ್ಕೆ ನಿತ್ತವೆ, ಮುಕ್ಕಾಲಿ ನಿತ್ತವೆ. ಅವು ಕಂಪ್ಲೀಟ್ ಮಾಡ್ಬೇಕಾವಿಲ್ಲ, ಅವು ಮಾಡ್ಬಿಡಿ, ಇನ್ ಮುಂದಕ್ಕೆ ತಗರಾಕಿ. ನಾ ಬೇಡ ಅನ್ನಲ್ಲ, ತಗಾಕಿ ಅವ್ರನ್ನ. ಈಗ ಅರ್ಧಕ್ಕೆ ನಿತ್ತಿರೋ ಭವನಗಳು ಮುಡಿದಲೆ ಅಲ್ಲಿ ದನಿನ್ ದೊಡ್ಡಿ ಮಾಡ್ಕೊಂಡ್ರೆ ಏನ್ ಮಾಡ್ಬೇಕವ? ಇದಕ್ಕೆ ದುಡ್ಡಿಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಕಳೆದ ಸಾರಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಯಾರು ದ್ವೇಷಕ್ಕಲ್ಲ ಸ್ವಾಮಿ. ಆಮೇಲೆ ಸಾಲನ ಎಷ್ಟು ಜನಕ್ಕೆ ಕೊಡ್ತಾ ಇದ್ದೆ? ಈಗ
ಎಲ್ಲ ಯಾವ ಉಪ್ಪಾರಿಗೆ ಒಂದು ಗಂಗಾ ಕಲ್ಯಾಣ, ಇವ್ರಿಗೊಂದು, ವಿಶ್ವಕರ್ಮಕ್ಕೊಂದು, ಒಂದೊಂದು ಹಾಕಿ ನಮ್ಮನ್ನು ಅಧ್ಯಕ್ಷರು ಮಾಡಿಬಿಟ್ಟಿದ್ದೀರಿ. ನೀವು ಶಾಸಕರೇ ಅಲ್ಲ, ನಿಮಗೂ ಗೊತ್ತಿತ್ತಲ್ಲ ಎಷ್ಟು ಬಂದವೆ ಅಂತ. ಯಾರಿಗೆ ಕೊಡೋಣ? ನಮ್ಮನ್ನು ಅಧ್ಯಕ್ಷರು 50 ಜನ 100 ಜನ ಮನುಷ್ಯಕೊಂಡು ಹೋಗ್ತಾರೆ ಅರ್ಜಿ ಹಾಕಿ. ಯಾರಿಗೆ ಕೊಡೋಣ ಹೇಳಿ? ನೀವು ನನ್ನ ಪ್ರಶ್ನೆ, ನೀವು ನಾನೇನು ಯಾರ ಮೇಲೆ ನಿಮ್ಮ MLAಗಳು ಸಪೋರ್ಟಿವ್ ಆಗಿ ಮಾತಾಡ್ತಾ ಇದ್ದೀನಿ. ನಾನು MLAಗಳು ಮರ್ಯಾದೆ ಉಳಿಸ್ಕೊಳಕ್ಕಾರು ನಾವು ಮುಂದೆ ಮತ್ತೇನಾರ ಓಟ್ ಕೇಳಕ್ ಹೋಗ್ಬೇಕಲ್ಲಪ್ಪ ಜನಗಳ ಹತ್ರಕ್ಕಿಂತ 1 ವರ್ಷಕ್ಕೆ. ಮತ್ತೇನು ಮಾಡೋಣ ಹೇಳಿ? ಆದ್ರಿಂದ ಈ ನಿಗಮ ಮಂಡಳಿಗಳನ್ನ ದುಡ್ಡನ್ನ ಹೆಚ್ಚಿಗೆ ಇಟ್ಟು, ಅದು ಮೊನ್ನೆ ಹೇಳಿದ್ರು 400 ಕೋಟಿ ಇಟ್ಟಿದ್ದೀನಿ ಅಂತ. 400 ಕೋಟಿ ಸಾಲಲ್ಲ, ಸಾಕಾಗಲ್ಲ 400 ಕೋಟಿ. ಏನಾದರೂ ಮಾಡಿ ಹಿಂದಿಡ್ತಿದ್ರು 700-800 ಕೋಟಿ ಹಂಗಿಡಿ. ಅವ ಎಲ್ಲ ನಿಗಮಗಳಿಗೂ ಒಳ್ಳೆ ದುಡ್ಡಿಟ್ಟು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಆಗ ಹಿಂದುಳಿದ ವರ್ಗದ ಅಭಿವೃದ್ಧಿ ಆಗುತ್ತೆ, ಅವರು ಮುಂದೆ ಬರಲಿಕ್ಕೆ ಸಾಧ್ಯವಾಗುತ್ತೆ, ಆರ್ಥಿಕವಾಗಿ ಮೇಲೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನನ್ನ ವಾದವೇ ಹೊರತು ಬೇರೆ ಯಾವುದೂ ಇಲ್ಲ. ನಾನು ಏನು ದಿನನಿತ್ಯ ನನ್ನ ರೂಮಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಅನುಭವಿಸ್ತೀನಿ ಕಷ್ಟನ ಈ ವಿಧಾನಸಭೆಯಲ್ಲಿ ನಾನು ಹೇಳ್ಕೊತಾ ಇದ್ದೀನಿ. ನೀವು ಆಡಳಿತ ಪಕ್ಷದವ್ರು ಹೇಳ್ಕೊಳಕ್ಕಾಗಲ್ಲ, ನಾವು ವಿರೋಧ ಪಕ್ಷದವರು ನಾವು ನಿಂತ್ಕೊಂಡು ಹೇಳ್ಕೊತಾ ಇದ್ದೀವಿ. ಅದನ್ನು ಅವರು ಸ್ವಾಗತಿಸ್ತಾರೆ ಅಂತೇಳಿ ನನ್ನ ಭಾವನೆ ಇದೆ. ಅದಕ್ಕೆ ನೀವೆಲ್ಲ ಆಡಳಿತ ಪಕ್ಷದ ಶಾಸಕರು ಸಚಿವರು ಎಲ್ಲ ಸೇರಿ ಮುಖ್ಯಮಂತ್ರಿಗಳ ಹತ್ರ ವಿಶೇಷ ಅನುದಾನ ಇಡಿಸಿ ಏನಾದರೂ ಮಾಡಿ ಆ ಗಂಗಾ ಕಲ್ಯಾಣ ಯೋಜನೆಗಳನ್ನು ಕೊಡಿಸುವಂಥದ್ದಕ್ಕೆ, ಅದೊಂದು ಒಳ್ಳೆ ಯೋಜನೆ ಗಂಗಾ ಕಲ್ಯಾಣ ಅಂತಕ್ಕಂಥದ್ದು. ಆ ಯೋಜನೆಗೆ ಹೆಚ್ಚಿನ ಹಣನ ಕೊಡಿ. ಮತ್ತೆ ಅವೇನು ಸಮುದಾಯ ಭವನಗಳು ನಿಂತವೆ ಮುಂದಕ್ಕೆ ನೀವು ನಿಲ್ಲಿಸಿ. ನಾನು ಬೇಡ ಅನ್ನಲ್ಲ, ಯಾರು ಕಟ್ಟೋದು ಬೇಡ, ಅವ್ರೇನಾರ ಮಾಡ್ಕೊಳ್ಳಿ. ಈ ಕಟ್ಟಿರೋವನ್ನ ಮುಗಿಸೋ ಅಂಥ ಕೆಲಸಕ್ಕೆ ಹಣನ ಒದಗಿಸ್ಕೊಡಿ ಅಂತಕ್ಕಂಥದ್ದು ನನ್ನ ಒತ್ತಾಯ. ಕೊನೆಯದಾಗಿ SC STಗೆ 29,000 ಕೋಟಿ ಇಟ್ಟಿದ್ದೀರಿ. ಕಾನೂನಾತ್ಮಕವಾದಂಥದ್ದು 29,000 ಕೋಟಿ ಹಣ ಇದೆ, ಇಲ್ಲ ಅಂತೇಳಿ ನಾನು ಹೇಳೋದಿಲ್ಲ. ಖರ್ಚು ಮಾಡಲೇಬೇಕು, ಕಾನ್ಸ್ಟಿಟ್ಯೂಷನಲ್ ಇದು. ಆಮೇಲೆ ಅವರು ಸಿದ್ದರಾಮಣ್ಣರ ಸರ್ಕಾರದಲ್ಲಿ ಬೆಳಗಾಂನಲ್ಲಿ ಒಂದು ಕಾನೂನು ತಂದು ಖರ್ಚು ಮಾಡೋದಂತ ಅಧಿಕಾರಿನ ತಗೊಂಡು ಜೈಲಿಗೆ ಹಾಕಿಂತಲೂ ಒಂದು ಕಾನೂನು ತಂದರು. ಆದರೆ ಈಗ ನೀವು ಅದು 1-to-1 ಗ್ರ್ಯಾಂಟು ಅಂತ ಮಾಡಿರಿ. ಈಗ ಏನಾಗಿದೆ ಸ್ಪಿಲ್ ಓವರ್ ಗೊತ್ತಾ? ಒಂದೊಂದು ಇಲಾಖೆಯಲ್ಲಿ ಎಷ್ಟೆಷ್ಟು ಸ್ಪಿಲ್ ಓವರ್ ಇದೆ? ಸ್ಪಿಲ್ ಓವರ್ ಜಾಸ್ತಿ ಇದೆ. ಯಾತ್ಗೆ? ಹಣಕಾಸಿನ ಮುಗ್ಗಟ್ಟು. ಹಣನ ಆ ಒಂದು ದೃಷ್ಟಿನಲ್ಲಿ ಯೋಚನೆ ಮಾಡಿ, ನಾನು ಬೇರೆದೇನನ್ನು ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಅದರಿಂದ ಆ ಹಣನ ಬದ್ಧತೆಯಿಂದ ಆ ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ ಅನ್ನೋ ರೀತಿನಲ್ಲಿ ಪರಿವರ್ತನೆ ಮಾಡಿ ಅದಕ್ಕೆ ಹಣನ ಒದಗಿಸ್ಕೊಡಿ ಅಂತಕ್ಕಂಥದ್ದು ನನ್ನ ಸಲಹೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ಅಲ್ಲೂ ನಿಗಮಗಳನ್ನು ಭಾರಿ ಮಾಡಿರಿ. ಆದಿಜಾಂಬವ್ಗೆ ಒಂದು ಮಾಡಿರಿ, ಲಂಬಾಣಿಯರ್ಗೆ ಒಂದು ಮಾಡಿರಿ, ಆಮೇಲೆ ಛಲವಾದ್ಯರ್ಗೆ ಒಂದು ಮಾಡಿರಿ, ಇವಾಗ ಬೋವಿಯರ್ಗೆ ಒಂದು ಮಾಡಿರಿ, ಕೊರಚರ್ಗೆ ಒಂದು ಮಾಡಿರಿ. ಆಮೇಲೆ ಅಂಬೇಡ್ಕರ್ ನಿಗಮ ಒಂದಾಯಿತು. ಆ ಅಂಬೇಡ್ಕರ್ ನಿಗಮನ ಹೊಡೆದು ಛಿದ್ರ ಮಾಡಿ ಎಲ್ಲ ಮಾಡಿ ಹಾಕಿದ್ದೀರಿ. ನಮ್ಮದೇನು ತಕರಾರಿಲ್ಲ. ಅದು ಯಾವ ರಾಜಕೀಯ ಇಚ್ಛಾಶಕ್ತಿ ಮಾಡಿದ್ರೋ ಇಲ್ಲ ಜನಾಂಗಗಳ ಸರ್ವತೋಮುನ್ನವಾದಂಥ ಅಭಿವೃದ್ಧಿಗೋಸ್ಕರ ಮಾಡಿದ್ರೋ ನನಗೆ ಗೊತ್ತಿಲ್ಲ. ಆದರೆ ಈ ಸಾರಿಯ ನಮ್ಮ ರಾಜೀವ್ ಅವ್ರು ಇಲ್ಲೇ ಇರ್ಬೇಕಾದ್ರೆ ಇಲ್ವೇನೋ ಅವ್ರ ಹತ್ರಕ್ಕೆ ನಾವು ಹೋಗ್ತೀವಿ. ಅವರು ಅಧ್ಯಕ್ಷರು ಒಂದು ಬಂದಿತ್ತೆ ಬೋರ್ವೆಲ್ ನಮ್ಮ ತಾಲೂಕಿಗೆ ಒಂದು. ಅದ್ಯಾಕೆ ಹಿಂಗಂತೀರ? ಅದು ನಿಮಗೂ ಇಲ್ವಾ? ನಮಗೂ ಒಂದು ಬಂದಿತ್ತೆ. ಎಲ್ಲ ಜನಾಂಗಕ್ಕೂ 1-2 SC STಗಳಿಗೆ ಬೋರ್ವೆಲ್ ಈಗೇನೋ ಕೊಟ್ಟಿದ್ದೀರಿ. 1,500 ಕೋಟಿ ಬಜೆಟಲ್ಲಿ ಪ್ರಸ್ತಾಪ ಮಾಡಿದಿರಿ. ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಆ 1,500 ಕೋಟಿನಲ್ಲೂ ಆಗೋದಿಲ್ಲ. ಆದ್ರಿಂದ ದಯಮಾಡಿ ಈ ಹಣನ ಅವರು ನೋಡಿ ಆರ್ಥಿಕವಾಗಿ ಅವರು ದಕ್ಷತೆಯಿಂದ ದುಡಿಯತಕ್ಕಂಥ ಮಟ್ಟಕ್ಕೆ ಬರ್ತಾ ಇದ್ದಾರೆ. SC ST ಜನ ಗಂಗಾ ಕಲ್ಯಾಣ ಹಾಕ್ಸ್ಕೊಟ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಬೆಳಿಗ್ಗೆ ಹೇಳ್ತಿದ್ದಂಗೆ ತರಕಾರಿ ತಗೊಂಡು ನಮ್ಮ ಅಂತ ಬಂದು ನಿಂತಿರ್ತಾರೆ. ನೀನು ಕೊಟ್ಟು ಬೋರ್ನಲ್ಲಿ ತರಕಾರಿ ಬೆಳೆದಿದ್ದೀನಿ ತಗೊಳ್ಳೋಣ ಅಂತ ಕೊಡಕ್ಕೆ ಬರ್ತಾರೆ. ಅವರು ಎಷ್ಟು ಸಂತೋಷದಿಂದ ತಗೊಂಬರ್ತಾರೆ ಗೊತ್ತಾ ನಮ್ಮ ಮನೆ ಹತ್ರಕ್ಕೆ. ಅವ್ರು ಇವತ್ತು ದುಡಿತಾ ಇದ್ದಾರೆ. ಅವರಿಗೆ ನಾವು ಹೆಚ್ಚಿನ ಉತ್ತೇಜನ ಕೊಡಬೇಕು. ಆ ಗಂಗಾ ಕಲ್ಯಾಣ ಅಂತಕ್ಕಂಥ ಯೋಜನೆಗೆ ಮಹತ್ತರವಾದಂಥ ಸ್ಥಾನ ಕೊಟ್ಟು ಆ ಗಂಗಾ ಕಲ್ಯಾಣನ ಮಾಡಿ ಈಗ ಸ್ವಲ್ಪ ಅಂತರ್ಜಲ ಹೆಚ್ಚಿದೆ. ಆ ದೃಷ್ಟಿನಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಅವರಿಗೆ ಆ ಗಂಗಾ ಕಲ್ಯಾಣ ಯೋಜನೆಗೆ ಹೆಚ್ಚಿನ ಹಣನ ತೊಡಗಿಸಿ ಅವರನ್ನ ದುಡಿಯತಕ್ಕಂಥ ಕೈಗಳಿಗೆ ಕೆಲಸ, ಅವ್ರಿಗೆ ಕೆಲಸ ಕೊಟ್ರೆ ನೀರು ಬಿದ್ದರೆ ಅಲ್ಲೇ ಮನಗ್ತಾನೆ ಬೋರ್ವೆಲ್ ಹತ್ರಲ್ಲೇ ಅವನು
ಬೋರ್ವೆಲ್ ಹತ್ರ ಮನಗ್ತಾನೆ ಸ್ವಾಮಿ ಅವನು. ಬಂದು ಎಷ್ಟು ತರಕಾರಿ ಬೆಳಿತಾನೆ, ಎಂತೆಂಥ ಪದಾರ್ಥ ಇದನ್ನು ಬೆಳ್ಕೊಂಡು ಅವ್ನು ಬರ್ತಾನೆ ಗೊತ್ತಾ. ಅಂತ ರೈತನ ಮಾಡಿ ಅವನ್ನ ಮತ್ತೆ ಯಾವುದೋ ಕಸಬಿ ಕಳಿಸ್ಬೇಡಿ, ಅವನ್ನ ರೈತನ ಮಾಡಿ ಅವನು ದುಡಿಯಕ್ಕೆ ತಯಾರಾಗಿದ್ದಾನೀಗ. ಅದಕ್ಕೆ ಹೆಚ್ಚಿನ ಹಣವನ್ನು ಬಜೆಟ್ನಲ್ಲಿ ಒದಗಿಸ್ಬೇಕು ಅಂತಕ್ಕಂಥದ್ದು ನನ್ನ ವಿಚಾರ. ನಾನು ಇನ್ನೂ 3 ಗಂಟೆ ಮಾತಾಡಬೇಕು ಅಂತ ಇದ್ದೆ, 2 ಗಂಟೆ ಮಾತಾಡ್ತಿದ್ದೆ. ಈ ಸಂದಿಗ್ಧತೆ ನೋಡಿರೆ ನಮ್ಮ ವಿಪ್ಪನವರು ನನ್ನ ಮುಖನೇ ನೋಡ್ಕೆ ಕೂತ್. ಆದ್ರಿಂದ ಈ ಸಂದಿಗ್ಧತೆನಲ್ಲೂ ಇಷ್ಟ ಅವಕಾಶನಾರು ಕೊಟ್ರಲ್ಲ, ನನ್ ಪುಣ್ಯ ಅಂತ ಹೇಳಿ ಭಾವಿಸ್ತೀನಿ. ಅವ್ರು ಕೊಡ್ಲಿಲ್ಲ, ನೀವು ತಗೊಂಡ್ರಿ. ಅಲ್ಲ, ನಾನೇನ್ ತಗೊಂಡ್ರೆ ಅಂದ್ರೆ ಆಕ್ಯುಪೈ ಮಾಡಿದ್ರಿ. ಆಯ್ತಾಯ್ತು. ಅಧ್ಯಕ್ಷರೇ, ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮನಸ್ಸಿಗೆ ಏನಾರು ನೋವು ಇದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ, ಇವತ್ತು ಇಲಾಖೆಯ ಬೇಡಿಕೆ ಚರ್ಚೆ ಬರುವಾಗ ದಯವಿಟ್ಟು ಒಂದ್ ಸ್ವಲ್ಪ ಅವಕಾಶ ಕೊಡಿ, ಒಂದ್ ಸ್ವಲ್ಪ ಮಾತಾಡೋಣ ಅಂತಕ್ಕಂಥ ಇಲಾಖೆ ಬೇಡಿಕೆ ಮೇಲೆ ಹೇಳಿದ್ರು. ಬಜೆಟ್ಗಿಂತ ಇಲಾಖೆ ಬೇಡಿಕೆ ಮೇಲೆ ಚರ್ಚೆ ಮಾಡಿ ಅಂತ. ಶಿವಲಿಂಗೇಗೌಡ್ರೆ, ಬೇಡಿಕೆ ಮೇಲೆ ಚರ್ಚೆ ಮಾಡುವಾಗ ಒಂದ್ 3 ಗಂಟೆ ನಿರಗಳವಾಗಿ ನಾನೇ ಕುಂತು ಕೊಡ್ತೇನೆ. ಕೊಟ್ಬಿಡಿ ದಯವಿಟ್ಟು. ಎಲ್ಲಾ ಇಲಾಖೆಯಲ್ಲೂ ಏನೇನಿದೆ ಅದನ್ನ ಮಾತಾಡೋಣ ಅಂತಕ್ಕಂಥ. ನಾವು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಸ್ ರೂಟ್ ಲೆವೆಲ್ ಹೇಳ್ತೀವಿ, ದಯಮಾಡಿ ತಮ್ಮೆಲ್ಲರಿಗೆ ನನ್ನ ಅನಂತ ಧನ್ಯವಾದಗಳು. ಸ್ಪೀಕರ್ ಅವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜನ ಮಾತಾಡೋರಿದಾರ. ಈಗ ಗಮನ ಸೆಳೆಯುತ್ತುಳ್ದ ಬಸವನಗೌಡ ಪಾಟೀಲ್ ಯತ್ನಾಳ್ರು, ರಮೇಶ್ ಕುಮಾರ್ ಅವರು. ಗಮನ ಸೆಳೆಯುವ ಸೂಚನೆ, ಗಮನ ಸೆಳೆಯುವ ಸೂಚನೆಗಳು. ಅಧ್ಯಕ್ಷರೇ, ಗಮನ ಸೆಳೆಯುವ ಸೂಚನೆಗಳು. ಸೌದಿ ಎದ್ದೇಳಪ್ಪ, ಏನ್ ಗಮನ ಸೆಳೆಯುವ ಸೂಚನೆ ಕೇಳಿ. ಗಮನ ಸೆಳೆಯುವ ಸೂಚನೆ ನಾಡ್ಗೌಡ್ರೆ, ನಾನು ಇದ್ದೀನಿ. ಗಮನ ಸೆಳೆಯುವ ಸೂಚನೆ ಮಾತಾಡ್ತೀರಿ. ಗಮನ ಸೆಳೆಯುವ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಅವರೊಬ್ರು ಗಮನ ಸೆಳೆಯುವ ಸೂಚನೆ. ಒಂದು ಅರ್ಧ ಗಂಟೆ ಮಾತಾಡಿ. ಅವ್ರು ಮುಗಿಲ್ ಬಿಡಿ. ಈಗ ಅಧ್ಯಕ್ಷರೇ, ಒಂದು ಅರ್ಧ ಗಂಟೆ ಮಾತಾಡಿ. ಸ್ವಲ್ಪ ಸೋತೀವ್ರಿ ಅದಾವ. ಅಲ್ಲ, ಎಲ್ಲದಕ್ಕೂ ನಾಡ್ಗೌಡ್ರಿ ದಯವಿಟ್ಟು ಕೇಳಿ, ಎಲ್ಲದಕ್ಕೂ ಆನ್ಸರ್ ಇದೆ. ಎಲ್ಲದಕ್ಕೂ 8ದಕ್ಕೂ ಗಮನ ಸೆಳೆಯೋದಕ್ಕೆ ಆನ್ಸರ್ ಇದೆ. ಅವ್ರೊಂದು ಅರ್ಧ ಗಂಟೆ ಮಾತಾಡಲಿ, ಆಮೇಲೆ ತಗೊಂತೀನಿ.